ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಮಾತಾ ಮೇ ಪಾರ್ವತೀ ದೇವಿ ಮಾತಾ ಮೇ ಶಾರದಾ ದೇವಿ ರಾಮಕೃಷ್ಣ ಪ್ರಭು ಪಿತಾ ಬಾಂಧವಾ ಸಕಲಾ ಭಕ್ತ ಸ್ವದೇಶೋ ಭುವನತ್ರಯಂ. ಭಗವಾನ್ ಶ್ರೀರಾಮಕೃಷ್ಣರನ್ನು, ಶ್ರೀ ಮಾತೆ ಶ್ರೀ ಶಾರದಾ ದೇವಿಯವರನ್ನು, ಶ್ರೀಮತ್ ಸ್ವಾಮಿ ವಿವೇಕಾನಂದರನ್ನು, ಜಗತ್ತನ್ನು ಬೆಳಗಿದ ಎಲ್ಲ ಮಹಾನ್ ಚೇತನಗಳನ್ನು, ಭಗವಾನ್ ಶ್ರೀ ಸಿದ್ಧಾರೂಢರನ್ನು ಮೊದಲುಗೊಂಡು ಎಲ್ಲ ಮಹಾತ್ಮರಿಗೆ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸ್ತೇನೆ. ಪ್ರಿಯ ಆಧ್ಯಾತ್ಮಿಕ ಬಂಧುಗಳೇ, ನಮ್ಮ ಗದಗಿನ ಶ್ರೀ ಶಿವಾನಂದ ಮಠದ ಆಡಳಿತಾಧಿಕಾರಿಗಳಾಗಿ ಬಹಳ ಉತ್ತಮ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಗೌರವಾನ್ವಿತರಾದ ಸನ್ಮಾನ್ಯ ಶ್ರೀ ಪಲ್ಲೆದ್ರವರ ಪರಿಶ್ರಮದಿಂದ ಮೂಡಿಬಂದ ಶಿವಸಂಗಮ ಒಂದು ಸಮೂಹ ಏನಿದೆ, ಚಿಟ್ ಫಂಡ್ಸ್ ಕುರಿತಾಗಿರ್ಬೋದು, ಕೋಆಪರೇಟಿವ್ ಸೊಸೈಟೀಸ್ ಇರಬಹುದು, ಕುಡಿಯುವ ನೀರಿನ ಕುರಿತಾಗಿ ಅವ್ರು ಮಾಡ್ತಾ ಇರ್ತಕ್ಕಂಥ ಸೇವಾ ಕಾರ್ಯ ಇರಬಹುದು, ಒಟ್ಟಾರೆ ಈ ರೀತಿಯ ವಿವಿಧ ಉದ್ದೇಶಗಳನ್ನು ಆಧರಿಸಿದಂತಹ ಚಟುವಟಿಕೆಗಳ ಒಂದು ಬಹಳ ದೊಡ್ಡ ಕಾರ್ಯಕ್ಷೇತ್ರದ ಸಂಸ್ಥಾಪಕರಾಗಿ, ಮುಖ್ಯಸ್ಥರಾಗಿ ಸನ್ಮಾನ್ಯ ಶ್ರೀ ಪಲ್ಲೆದ್ರವರು ಅವಿಶ್ರಾಂತವಾಗಿ ಶ್ರಮಿಸ್ತಾ ಇದ್ದಾರೆ. ಅವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದಾಗ ಶಿವಸಂಗಮ ಸಮೂಹದ ವಿಷಯ ನನಗೆ ಮನವರಿಕೆಯಾಯಿತು. ಅವರ ಪ್ರೀತಿ ವಿಶ್ವಾಸದ ಮಾತುಗಳು ಸಮಾಜದಲ್ಲಿ ಹಿರಿಯರ ಸಜ್ಜನಿಕೆಯನ್ನು ಪರಿಚಯಿಸುವಂಥದ್ದಿತ್ತು. ಅವರ ಮಾತಿನಲ್ಲಿ ಅನುಭವದ ಆ ಗಳಿತ ಫಲವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ ಇತ್ತು. ಗದಗಿನಲ್ಲಿ ಧಾರ್ಮಿಕ ಸಂಸ್ಥೆಯ ಮುಖಂಡರಾಗಿ ಬಹಳ ದೊಡ್ಡ ಸೇವಾ ಕ್ಷೇತ್ರಕ್ಕೆ ಹೆಗಲನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಭೂಪಟದಲ್ಲಿ ನಮ್ಮ ಗದಗ್ ಬಹಳ ವಿಶೇಷವಾದ ಸ್ಥಾನವನ್ನು ಪಡೆದಿದೆ. ಕಳೆದ ಸರಿಸುಮಾರು 27-28 ವರ್ಷಗಳಿಂದ ಗದಗಿನ ಸಂಪರ್ಕ ನನಗೆ ಅತ್ಯಂತ ಸಂಬಂಧವನ್ನು ಮೂಡಿಸಿದೆ. ಕರ್ನಾಟಕದ ರಾಜಕೀಯ ಕ್ಷೇತ್ರದಲ್ಲಿ ಅಶ್ವಿನಿ ದೇವತೆಗಳಂತೆ ಶ್ರಮಿಸ್ತಾ ಇರತಕ್ಕಂಥ ರಾಜರ್ಷಿ ಸನ್ಮಾನ್ಯ ಶ್ರೀ DR ಪಾಟೀಲರು ಮತ್ತು ಅತ್ಯಂತ ಕ್ರಿಯಾಶೀಲ ಸಮಾಜ ಸೇವಕರಾದ ಶ್ರೀ HK ಪಾಟೀಲರು ಈ ಭಾಗದಲ್ಲಿ ರಾಮಕೃಷ್ಣ ವಿವೇಕಾನಂದ ಆಂದೋಲನವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದು ಕಳೆದ ಸುಮಾರು 10-12 ವರ್ಷಗಳ ಹಿಂದೆ, ವ್ಯವಸ್ಥಿತವಾದ ರೀತಿಯಲ್ಲಿ 15 ವರ್ಷಗಳ ಹಿಂದೆ ಇಲ್ಲಿ ರಾಮಕೃಷ್ಣ ಆಶ್ರಮ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಪ್ರಾರಂಭ ಮಾಡಿದೆ. ಪರಮಪೂಜ್ಯ ಶ್ರೀಮತ್ ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು ನಮ್ಮ ಗುರುಗಳಾದ ಬ್ರಹ್ಮಲೀನ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರ ನಿರ್ದೇಶನದ ಮೇರೆಗೆ ಗದಗಿನ ಆಶ್ರಮದಲ್ಲಿ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರೆಲ್ಲರ ಸಂಪರ್ಕದಿಂದ ನಮಗೆ ಶಿವಾನಂದ ಮಠದ ಪರಮಪೂಜ್ಯ ಹಿರಿಯ ಯತಿಗಳು ಅತ್ಯಂತ ಸಮೀಪವರ್ತಿಗಳಾದರು. ಅವರ ಪ್ರೀತಿಯನ್ನು ಉಂಡವರು ನಾವು. ಅವರ ಸಜ್ಜನಿಕೆ, ಅವರ ತಪಸ್ಸು ಗದಗ್ ಮತ್ತು ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಬಹಳ ದೊಡ್ಡ ಪ್ರಭಾವವನ್ನು ಬೀರಿದೆ ಅನ್ನುವಂಥದ್ದು ಈ ಸಂಜೆಯ ಸಮಯದಲ್ಲಿ ಸ್ಮರಣೀಯವಾದ ವಿಚಾರವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಶಿವಾನಂದ ಮಠದ ನಿಕಟ ಭಕ್ತರು, ಹಿರಿಯ ಸೇವಾಕರ್ತರೂ ಆದಂತಹ ಶ್ರೀ ಪಲ್ಲೆದ್ರವರು
ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಜೀವನದಲ್ಲಿ ಸೋಲು ಹಾಗೂ ತಪ್ಪುಗಳ ಪಾತ್ರ ಕುರಿತು ಮಾತನಾಡೋದಕ್ಕೆ ನನ್ನನ್ನು ಅಪೇಕ್ಷೆ ಪಟ್ಟರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮ ಪ್ರವೀಣ್ ಬಹಳ ಸೊಗಸಾಗಿ ಪ್ರಾರ್ಥನೆ ಗೀತೆಯನ್ನು ಹಾಡಿದ್ರು. ಆ ಹಾಡನ್ನು ಬರೆದವರು ಪರಮಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದರು, ಅವರು ನಮ್ಮ ಗುರುಗಳು. ಆ ಹಾಡನ್ನು ಬರೆದಂಥ ಸಂದರ್ಭ ನಿಮಗೆ ಆಶ್ಚರ್ಯ ಆಗುತ್ತೆ. ಆಗ ತಾನೇ ಸುನಾಮಿಯ ಒಂದು ಹೊಡೆತಕ್ಕೆ ಜಗತ್ತು ಸಿಕ್ಕಿತ್ತು. 2004 ಅಂತ್ಯ, ಡಿಸೆಂಬರ್ನ ಕಡೇ ವಾರದಲ್ಲಿ ಆ ಒಂದು ಘಟನೆ ಜಗತ್ತಿನಲ್ಲಿ ಅಪ್ಪಳಿಸಿ ಲಕ್ಷಾಂತರ ಜನರನ್ನು ಸಾವಿಗೀಡಾಗಿಸಿತ್ತು. ಆ ಸಮಯದಲ್ಲಿ ಪೂಜ್ಯ ಸ್ವಾಮೀಜಿಯವರು ಬರೆದಂಥ ಹಾಡದು. ಅದಾದ ಸುಮಾರು 3-4 ತಿಂಗಳು ಮಾತ್ರವೇ ಅವರು ಜೀವಿಸಿದ್ದು ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. ಹೀಗಾಗಿ ಆ ಹಾಡಿನಲ್ಲಿ ನಿಜಕ್ಕೂ ಕೂಡ ನಮ್ಮ ಬದುಕಿಗೆ ಬೇಕಾದ ವಾಸ್ತವ ಎಚ್ಚರಿಕೆಯನ್ನು ಗಮನಿಸ್ತೇವೆ. ಇಷ್ಟು ಪೀಠಿಕೆಯ ಮಾತುಗಳೊಂದಿಗೆ ನೇರವಾಗಿ ನಾನು ಇವತ್ತಿನ ವಿಚಾರಕ್ಕೆ ಪ್ರವೇಶ ಮಾಡ್ತಾ ಇದ್ದೇನೆ. ಪ್ರೀತಿಯ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದ ಶ್ರೋತೃಗಳು, ವೀಕ್ಷಕರು, ವಿಶೇಷವಾಗಿ ನಮ್ಮ ಶಿವಸಂಗಮ ಸಮೂಹ ಉದ್ದಿಮೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು, ನಿರ್ದೇಶಕರುಗಳು ಮತ್ತು ಸಿಬ್ಬಂದಿ ವರ್ಗ. ಹೀಗಾಗಿ ನನ್ನ ಉಪನ್ಯಾಸದಲ್ಲಿ 2 ಆಯಾಮಗಳೂ ಕೂಡ ನಿಮ್ಮ ಮಡಿಲಿಗೆ ತಲುಪೋದಿದೆ. ಮೊದಲನೇದು ಒಂದು ಸಾಮಾಜಿಕ ಆಯಾಮ, ಮತ್ತೊಂದು ಧರ್ಮ ಆಧ್ಯಾತ್ಮದ ಆಯಾಮ. ಈ ಶಬ್ದದಲ್ಲಿ ಜೀವನದಲ್ಲಿ ಅಂತಕ್ಕಂಥ ಒಂದು ಪದ ಇದೆ. ಸೋಲು ಮತ್ತು ತಪ್ಪುಗಳ ಪಾತ್ರ. ಜೀವನ ಅನ್ನುವಂಥದ್ದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಜೀವನ ಅಂತಂದರೆ ಕೇವಲ ಅಸ್ತಿತ್ವ ಅಲ್ಲ. ಇವತ್ತು ವಿಜಯವಾಣಿ ಪತ್ರಿಕೆಯಲ್ಲಿ ನಾನು ಬರೆದಂಥ ಒಂದು ಲೇಖನ ಮೂಡಿ ಬಂದಿದೆ. ಜೀವಂತಿಕೆ ದೈವ ಕೃಪೆಯೋ ಸ್ವಪ್ರಯತ್ನವೋ ಅಂತ ಒಂದು ವಿಶೇಷವಾದ ಲೇಖನ. ಈ ಪತ್ರಿಕೆಯಲ್ಲಿ ನನ್ನ 101ನೆಯ ಲೇಖನ ಇದಾಗಿದೆ. ದಯವಿಟ್ಟು ಗಮನಿಸಿ. ಕಾರ್ಯಕ್ರಮ ಆದ ನಂತರ ಈ ಒಂದು ಲೇಖನದಲ್ಲಿ ಹಲವಾರು ವಿಚಾರಗಳನ್ನು ನಾನು ಪ್ರಸ್ತಾಪಿಸಿದ್ದೇನೆ. ಜೀವನ ಅಂತಂದರೆ ಅದು ಕೇವಲ ನಮ್ಮ ಭೌತಿಕವಾದ ಅಸ್ತಿತ್ವ ಅಲ್ಲ, ಕೇವಲ ಮಾಂಸಲ ಶರೀರದ ಒಂದು ಅಸ್ತಿತ್ವದಿಂದಷ್ಟೇ ನಾವು ಜೀವಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ತೀರ್ಮಾನಿಸಲಾಗದು. ಪರಿಪೂರ್ಣವಾಗಿ ಅದಕ್ಕೆ ಜೀವನ ಅಂತ ಹೇಳಲಾಗದು. ಲೈಫ್ ಅಂಡ್ ಎಕ್ಸಿಸ್ಟೆನ್ಸ್ ಅಂತ 2 ಶಬ್ದಗಳಿದೆ ಇಂಗ್ಲೀಷ್ನಲ್ಲಿ. ಎಕ್ಸಿಸ್ಟೆನ್ಸ್ ಅಂದರೆ ಅದಕ್ಕೆ ಅಸ್ತಿತ್ವ ಇದೆ ಅಂತ. ಲೈಫ್ ಅಂದರೆ ಅಸ್ತಿತ್ವದ ಜೊತೆಗೆ ಜೀವಂತಿಕೆ ಇದೆ, ಬೆಳವಣಿಗೆ ಇದೆ ಅಂತ. ನಾವು ಗಮನಿಸಿರ್ತೇವೆ, ನಮ್ಮ ಜಮೀನುಗಳಲ್ಲಿ ಅಜ್ಜ ಮುತ್ತಜ್ಜರ ಕಾಲದಿಂದಲೂ ಕೂಡ ಒಂದು ದೊಡ್ಡ ಬಂಡೆ ಜಮೀನಿನ ಮಧ್ಯಭಾಗದಲ್ಲಿ ಬಿದ್ದಿರುತ್ತೆ. ಒಂದು ಪುಟ್ಟ ಗುಡ್ಡ ಇರುತ್ತೆ. ಅದಕ್ಕೆ ಅಸ್ತಿತ್ವ ಇದೆ, ಆದರೆ ಜೀವಂತಿಕೆ ಇಲ್ಲ. ಆದರೆ ತಾಯಿಯ ಹೊಟ್ಟೆಯಿಂದ ಈ ಜಗತ್ತಿಗೆ ನಾವು ಬಂದಾಗ ನಾವೇ ಬೋರಲು ಹೊರಳುವುದಕ್ಕೆ ನಮಗೆ ಸಾಮರ್ಥ್ಯ ಇರಲಿಲ್ಲ. ನಮಗೆ ಹಸಿವಾದಾಗ ನಮ್ಮ ಹಸಿವನ್ನು ಇಂಗಿಸ್ಕೊಳ್ಳೋದಕ್ಕೆ ನಮಗೆ ಸಾಮರ್ಥ್ಯ ಇರಲಿಲ್ಲ. ಆದರೆ ನಮ್ಮ ಒಂದು ಅಸಹಾಯಕ ಕೂಗು, ಅಳು ತಾಯಿಗೆ ಅರ್ಥ ಆಗ್ತಾ ಇತ್ತು. ಏನೇ ಕೆಲಸ ಮಾಡಿದ್ರು ಅವಳು ಓಡಿ ಬಂದು ನಮ್ಮನ್ನು ತನ್ನ ಮಡಿಲಲ್ಲಿ ಇಟ್ಕೊಂಡು ನಮ್ಮ ಅವಶ್ಯಕತೆಯನ್ನು ಪೂರೈಸ್ತಾ ಇದ್ಲು. ಕಾಲಕ್ರಮದಲ್ಲಿ ನಾವು ಬೋರ್ಲು ಬಿದ್ವು. ಒಂದು ಜಾಗದಲ್ಲಿ ದೇಕ್ಕೊಂಡು ಮುಂದಕ್ಕೆ ಹೋಗೋಕ್ಕೆ ಪ್ರಯತ್ನ ಪಟ್ವು. ನಿಧಾನವಾಗಿ ನಿಂತ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ವು. ಗೋಡೆ ಹಿಡಿದು ನಡೆಯೋದಕ್ಕೆ ಪ್ರಯತ್ನ ಪಟ್ವು. ನಾವು ಮನೆಯಿಂದ ಆಚೆಗೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ, ಪುಟ್ಟ ಮಗುವಾಗಿದ್ದಾಗ ನಾವು ಹೊರಗಡೆ ಹೋಗಬಾರ್ದು, ಅಲ್ಲಿ ಮಣ್ಣು ಇತ್ಯಾದಿ ಕೈಗೆ ಸಿಕ್ಕಿದ ಪದಾರ್ಥಗಳನ್ನು ಬಾಯಿಗಿಟ್ಕೊಂಡು ಬಿಡ್ತೀವಿ ಅಂತ ತಾಯಿ ನಮ್ಮ ಮನೆಯ ಬಾಗಿಲಿಗೆ ಒಂದು ಫ್ರೇಮ್ ಮಾಡಿಸಿದ್ಲು, ನಾವು ಅದನ್ನು ದಾಟಿ ಹೋಗಬಾರ್ದು ಅಂತ. ಹೀಗೆ ನಮ್ಮ ಬಾಲ್ಯ ಪ್ರಾರಂಭವಾಯಿತು. ನಾವು ಬೆಳೆದವು. ಶಾಲೆಗೆ ಎತ್ಕೊಂಡು ಹೋಗಿ ನಮ್ಮನ್ನು ಗುರುಗಳ ಮಡಿಲಿನಲ್ಲಿ ಕೂರಿಸಿದ್ಲು ತಾಯಿ. ಅವನಿಗೆ 4 ಅಕ್ಷರ ಕಲಿಸಿ ಅವನನ್ನೊಬ್ಬ ಮನುಷ್ಯನನ್ನಾಗಿ ಮಾಡಿ
ನನ್ನ ಮಗನ ಜೀವನವನ್ನು ನೀವು ತಿದ್ದುತ್ತಾ ಇದ್ದೀರಿ, ನನ್ನ ಜೀವನ ಪರ್ಯಂತ ನಿಮಗೆ ಕೃತಜ್ಞತೆಯಿಂದ ಇರ್ತೇನೆ ಅಂತ ತಾಯಿ ಕೈ ಜೋಡಿಸಿದ್ಲು. ನಮಗೆ ಅಕ್ಷರಗಳನ್ನು ತಿದ್ದಿಸಿದ್ಲು. ಅಕ್ಷರವನ್ನು ಅದರ ಮೇಲೆ ತಿದ್ದಿಸಿ ನಮ್ಮ ಬರವಣಿಗೆಯನ್ನು ಶಿಕ್ಷಕ ಅಂದಗಾಣಿಸಿದ. ಅಕ್ಷರಗಳ ಮೇಲೆ ಅಕ್ಷರ ಬರೀತಾ ಇದ್ದ ನಮ್ಮನ್ನು ಅಕ್ಷರಗಳ ಪಕ್ಕದಲ್ಲಿ ಅಕ್ಷರ ಬರೆದು ಪದಗಳನ್ನಾಗಿಸಿದ, ಪದಗಳ ಪಂಕ್ತಿಯಲ್ಲಿ ವಾಕ್ಯಗಳನ್ನಾಗಿಸಿದ, ನಮ್ಮನ್ನು ಪದವೀಧರನನ್ನಾಗಿಸಿದ. ಪದದಿಂದ ಪ್ರಾರಂಭವಾಗಿ ಪದವೀಧರನಾದೆ ನಾನು. ಯಾವ ಮಗು ಮನೆಯಿಂದ ಆಚೆಗೆ ಹೋಗಬಾರ್ದು ಅಂತ ತಾಯಿ ಬಯಸಿದ್ಲೋ ಅವಳು ಈಗ ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನನ್ನ ಮಗು ಅಮೇರಿಕದಲ್ಲಿ ಉನ್ನತ ಶಿಕ್ಷಣಕ್ಕೆ ಹೋಗಬೇಕಾಗಿದೆ, ನಾಳೆ ಮದ್ರಾಸ್ನಲ್ಲಿರ್ತಕ್ಕಂಥ ಕಾನ್ಸುಲೇಟ್ ಆಫೀಸಿಗೆ ಹೋಗ್ತಾ ಇದೆ, ನನ್ನ ಮಗುಗೆ ವೀಸಾ ಸಿಗಲಿ. ಯಾವ ತಾಯಿ ತನ್ನ ಪುಟ್ಟ ಮಗುವನ್ನು ಮನೆಯಿಂದ ಆಚೆಗೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ವೋ, ಇವತ್ತು ಆ ತಾಯಿ ತನ್ನ ಮಗ ದೇಶದಿಂದ ಹೊರಗೆ ಹೋಗೋದಕ್ಕೆ ಪರಮಾತ್ಮನ ಆಶೀರ್ವಾದ ಕೇಳ್ತಾ ಇದ್ದಾಳೆ. ಎಷ್ಟರ ಮಟ್ಟಿಗೆ ಇದೆ ನೋಡಿ ಈ ಜೀವನದ ಒಂದು ಪಯಣ. ಹಾಗಾಗಿ ಈ ಜೀವಂತಿಕೆಯನ್ನು ಕಂಡುಕೊಂಡಾಗಷ್ಟೇ ನಮ್ಮ ಅಸ್ತಿತ್ವಕ್ಕೆ ಹೆಚ್ಚಿನ ಮಹತ್ವ. ಆ ದೃಷ್ಟಿಯಲ್ಲಿ ನಾವು ಜೀವನವನ್ನು ಪರಿಗಣಿಸಬೇಕಾಗತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ತನ್ನನ್ನು ಕೆಳಕ್ಕೆ ಒತ್ತುತ್ತಿರುವ ಪರಿಸರ ಮತ್ತು ಪರಿಸ್ಥಿತಿಗಳಲ್ಲಿ ಒಂದು ಜೀವಿಯ ವಿಕಸನ ಹಾಗೂ ಮುನ್ನಡೆಯೇ ಜೀವನ. ಪರಿಸ್ಥಿತಿಗಳು ನಮ್ಮನ್ನು ಒತ್ತುತ್ತವೆ. ಪ್ರತಿ ಹಂತದಲ್ಲೂ ಕೂಡ ನಮ್ಮ ಮೇಲೆ ನಿಯಂತ್ರಣವನ್ನು ಸಾಧಿಸೋದಕ್ಕೆ ಹೊರ ಪ್ರಪಂಚದ ಶಕ್ತಿಗಳು ಪ್ರಯತ್ನ ಪಟ್ಟದ್ದು ಎಷ್ಟು ಸತ್ಯವೋ, ನಮ್ಮ ಸ್ವಭಾವವೂ ಕೂಡ ಪರಿಪೂರ್ಣವಾಗಿ ನಮ್ಮ ಬೆಳವಣಿಗೆಯ ವಿಷಯದಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಬುದ್ಧ ಹೇಳ್ತಾನೆ, ಜಿತಂ ಜಗತ್ಕೇನ ಮನೋಹಿಯೇನ. ಯಾರು ತನ್ನ ಮನಸ್ಸನ್ನು ಗೆದ್ದಿದ್ದಾನೆಯೋ ಅವನು ಜಗತ್ತನ್ನು ಗೆದ್ದಿದ್ದಾನೆ ಅಂತ. ಶಂಕರಾಚಾರ್ಯರೇ ಮೊದಲಾದ ಮಹಾತ್ಮರು ಹೇಳ್ತಾರೆ, 1000 ಇಂದ್ರರನ್ನು ಜಯಿಸೋದು ಸುಲಭ, ಆದರೆ ಇಂದ್ರಿಯಗಳನ್ನು ಜಯಿಸೋದು ಕಷ್ಟ. ಒಬ್ಬ ಮನುಷ್ಯನ ಬದುಕಿನಲ್ಲಿ ಒಂದು ವಿರಾಟ್ ಸ್ವರೂಪದಲ್ಲಿ ಯಶಸ್ಸು ಸಿಗಬೇಕು ಅಂತಂದರೆ ಆತ ತನ್ನನ್ನು ತಾನು ಗೆಲ್ಲಬೇಕು. ತನ್ನನ್ನು ತಾನು ಗೆಲ್ಲೋದರೊಂದಿಗೆ ತಾನೇ ಸ್ವತಃ ದೇವರಾಗುತ್ತಾನೆ. ಇದನ್ನು ಆಧ್ಯಾತ್ಮಶಾಸ್ತ್ರ ನಮ್ಮ ಮುಂದೆ ಇಟ್ಟಿದೆ. ಹಾಗಾಗಿ ಜೀವನದಲ್ಲಿ ನಮ್ಮ ಬೆಳವಣಿಗೆಯನ್ನು ಗಮನಿಸಬೇಕು. ಕಣ್ಣಿಗೆ ಕಾಣುವಂಥ ಅತ್ಯಂತ ಚಿಕ್ಕ ಬೀಜವೊಂದರಲ್ಲಿ ಇಡೀ ಎಕರೆಗಟ್ಟಲೆ ಜಮೀನಿನಲ್ಲಿ ಹರಡಿಕೊಳ್ಳುವಷ್ಟು ಸಾಮರ್ಥ್ಯ ಇದೆ ಅನ್ನೋದಾದರೆ, ಆ ಅರಳಿ ಮರದ ಆ ಪುಟ್ಟ ಬೀಜದ ಸಾಮರ್ಥ್ಯವನ್ನು ಅಲ್ಲಗಳೆಯುವಂತಿಲ್ಲ. ಹಾಗೆಯೇ ನಮ್ಮ ವ್ಯಕ್ತಿತ್ವದಲ್ಲೂ ಕೂಡ ಅಷ್ಟೆ. ಬಾಲ್ಯದಿಂದ ನಾವು ವಿಕಸನ ಹೊಂದುತ್ತಾ ಹೋಗ್ತೇವೆ. ಆ ಪುಟ್ಟ ಬೀಜ ಮೊಳಿಬೇಕಾಗಿದೆ. ನಿಜಾರ್ಥದಲ್ಲಿ ನಾವು ಕಂಡಾಗ ಆವತ್ತಿನ ಘಟನೆಯಲ್ಲಿ ಬೀಜವನ್ನು ಭೂಮಿಯ ಅಡಿಯಲ್ಲಿ ಸುರಕ್ಷಿತ ಅಂತ ನಾವು ಭಾವಿಸ್ತೇವೆ. ಆದರೆ ಬೀಜ ಬಹಳ ಕಾಲ ಆ ಭೂಮಿಯಲ್ಲೇ ಇರಬಾರ್ದು, ಏಕೆಂದರೆ ಮಣ್ಣಿನಲ್ಲಿರೋ ಕ್ರಿಮಿಗಳು ಆ ಬೀಜವನ್ನು ತಿಂದುಬಿಡುತ್ತವೆ. ಬೀಜ ಮೊಳಿಬೇಕು. ಬೀಜ ಭೂಮಿಯ ಕೆಳಗೆ ಸುರಕ್ಷಿತ ನಿಜ, ಆದರೆ ಬೀಜದ ಕೆಲಸ ಅದಕ್ಕೆ ಸೀಮಿತ ಅಲ್ಲ. ದೋಣಿ ಸಮುದ್ರ ತೀರದಲ್ಲಿ ಬಂದರಿನಲ್ಲಿ ಸುರಕ್ಷಿತ, ಆದರೆ ದೋಣಿಯನ್ನು ನಿರ್ಮಿಸಿದ್ದು ಬಂದರಿನಲ್ಲಿ ದನಗಳನ್ನು ಕಟ್ಟಿಹಾಕೋ ಹಾಗೆ ಕಟ್ಟಿಹಾಕೋದಕ್ಕಲ್ಲ. ಅದು ನೀರಿನ ಮೇಲೆ ಅದು ತೇಲಬೇಕು, ಅಲೆಗಳ ಅಪ್ಪಳಿಸುವಿಕೆಯನ್ನು ಸಹಿಸ್ಕೋಬೇಕು. ವಿಶಾಲ ಸಮುದ್ರದಲ್ಲಿ ಈ ಪುಟ್ಟ ದೋಣಿ ಎಚ್ಚರಿಕೆಯಿಂದ ಸಾಗಬೇಕು. ದೋಣಿ ಎಂದೂ ನೀರಿನಲ್ಲಿರಬೇಕು, ಇದು ಜೀವನ. ಆದರೆ ದೋಣಿಯ ಒಳಗೆ ನೀರು ಬಾರದಂತೆ ನೋಡ್ಕೋಬೇಕು, ಇದು ವಿವೇಕ. ಈ ನಿಟ್ಟಿನಲ್ಲಿ ನಮ್ಮ ಜೀವನವನ್ನು ರೂಪಿಸ್ಕೋಬೇಕು. ನಾನು ಅದಾಗಲೇ ಹೇಳಿದ ಹಾಗೆ ಪರಿಸ್ಥಿತಿಗಳು ನಮ್ಮನ್ನು ನಿಯಂತ್ರಿಸೋದಕ್ಕೆ ನಿರಂತರವಾಗಿ ಪ್ರಯತ್ನ ಪಡುತ್ತೆ. ಆದರೆ ತಿಳ್ಕೊಳ್ಬೇಕು, ಈ ಪರಿಸ್ಥಿತಿಗಳಿಂದ ವಿರುದ್ಧ ಹೋರಾಡಬೇಕು. ನಾವು ಪರಿಸ್ಥಿತಿಗಳಲ್ಲಿರ್ತಕ್ಕಂಥ ಒಳ್ಳೆಯದನ್ನು ಗ್ರಹಿಸಬೇಕು. ಈ ಪರಿಸ್ಥಿತಿಗಳಲ್ಲಿರ್ತಕ್ಕಂಥ ನಕಾರಾತ್ಮಕವಾದದ್ದನ್ನು ನಿರ್ದಾಕ್ಷಿಣ್ಯವಾಗಿ ನಾವು ಹೋರಾಡಿ ನಿರ್ಮೂಲನೆ ಮಾಡಬೇಕು. ಇದಕ್ಕೆ ಏನು ಬೇಕಾಗತ್ತೆ ಅನ್ನೋದನ್ನು ತಿಳಿಯೋದೇ ನಿಜವಾದ ವಿವೇಕ, ನಿಜವಾದ ಪ್ರಜ್ಞಾವಂತಿಕೆ. ನಮ್ಮನ್ನು ಹಿಮ್ಮೆಟ್ಟಿಸುವಂತಹ,
ನಮ್ಮ ಯಾವುದೇ ಪ್ರಯತ್ನಕ್ಕೆ ಪ್ರತಿಬಂಧಕವಾಗಿ ನಿಲ್ಲಬಹುದಾದಂತಹ ವಿಷಯಗಳನ್ನು ಸಾಮಾನ್ಯ ವ್ಯಕ್ತಿ ಭಾವಿಸ್ತಾನೆ ಅವು ತನ್ನಿಂದ ಆಚೆ ಇವೆ ಅಂತ. ಆದರೆ ಆಧ್ಯಾತ್ಮಿಕವಾಗಿ ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅರ್ಥವಾಗುತ್ತೆ, ನಮ್ಮನ್ನು ನಿಗ್ರಹಿಸೋದಕ್ಕೆ ನಮ್ಮ ಒಳಗೆ ನಮ್ಮ ಸ್ವಭಾವದಲ್ಲೇ ಎಷ್ಟೋ ಜನ ಶತ್ರುಗಳು ಅಡಗಿ ಕುಳಿತಿದ್ದಾರೆ. ನಮ್ಮ ಆಶ್ರಮದಲ್ಲಿ ಒಬ್ಬರು ಬ್ರಹ್ಮಚಾರಿಗಳಿದ್ದರು. ಅವರಿಗೆ ಹಲವಾರು ವರ್ಷದ ಒಂದು ತರಬೇತಿ ಆಯಿತು. ಅವರು ಮತ್ತೊಂದು ಊರಿಗೆ ವರ್ಗಾವಣೆಗೊಂಡರು. ಅವರು ನನ್ನ ಹತ್ರ ಪ್ರೀತಿಯಿಂದ ಹೇಳಿದರು, ಸ್ವಾಮೀಜಿ, ನನಗೆ ಏನು ಕೆಲಸ ಮಾಡೋದಕ್ಕೂ ಕೂಡ ಖಂಡಿತವಾಗಿಯೂ ಸಾಧ್ಯ ಇದೆ, ಆದರೆ ಬೆಳಗ್ಗೆ 4 ಗಂಟೆಗೆ ಏಳಬೇಕು. ಆದರೆ ಅದೊಂದು ಬಹಳ ಕಷ್ಟದ ಕೆಲಸ. ನನಗೆ ಬೆಳಗ್ಗೆ ಬೇಗ ಎಚ್ಚರಿಕೆ ಆಗೋದಿಲ್ಲ. ನಾನು ಏನು ಮಾಡಲಿ, ಅಸಹಾಯಕನಾಗಿದ್ದೇನೆ. ನಾನು ಹೇಳಿದೆ, ನೀನು ಮತ್ತೊಂದು ಊರಿಗೆ ಹೋಗ್ತಾ ಇದೀಯಾ, ಅಲ್ಲಿ 4 ಗಂಟೆಗೆ ನೀನು ಸಾಧನೆ ಮಾಡಬೇಕು ಅಂತಿದ್ದರೆ ನಿನ್ನನ್ನು 4 ಗಂಟೆಗೆ ನಾನು ಎಬ್ಬಿಸ್ತೇನೆ. ಆತ ಹೇಳ್ದ, ನಾನು ನಿಮಗಿಂತ 500 ಕಿಲೋಮೀಟರ್ ದೂರದಲ್ಲಿರ್ತೇನೆ, ನೀವು ತುಮಕೂರಿನಲ್ಲಿರ್ತೀರಿ, ನನ್ನನ್ನು ಹೇಗೆ ಎಬ್ಬಿಸ್ತೀರಿ? ಆಗ ಆತನಿಗೆ ಹೇಳಿದೆ, ನಾನು ಬೆಳಗ್ಗೆ 4 ಗಂಟೆಗೆ ಏಳುವ ಅಭ್ಯಾಸ ನನಗೆ 8ನೇ ವಯಸ್ಸಿನಿಂದಲೂ ಇದೆ. ನಮ್ಮ ತಾಯಿ 4 ಗಂಟೆ ಆದಮೇಲೆ ಹಾಸಿಗೆ ಮೇಲೆ ಇರೋದಕ್ಕೆ ಬಿಡಲಿಲ್ಲ. ನಿನ್ನನ್ನು ನಾಳೆಯಿಂದ 4 ಗಂಟೆಗೆ ಎಬ್ಬಿಸ್ತೇನೆ. ಹೇಗೆ ಅಂತಂದರೆ, ನಾನು ನಿನ್ನ ಲ್ಯಾಂಡ್ಲೈನ್ ಟೆಲಿಫೋನ್ಗೆ 4ರಿಂದ 5 ರಿಂಗ್ ಕೊಡ್ತೇನೆ. ಅದು ಶಬ್ದ ಮಾಡಿದಾಗ ಆ ಶಬ್ದದಲ್ಲಿ ನೀನು ಏಳಬೇಕಾಗುತ್ತೆ. ಆತನಿಗೆ ಬಹಳ ಸಂತೋಷ ಆಯಿತು. ಆ ನಂತರ ಆತನೂ ಕೂಡ ಬೆಳಗ್ಗೆ ಬಹಳ ಬೇಗ ಏಳುವಂತಹ ಒಂದು ಅಭ್ಯಾಸಕ್ಕೆ ಅಣಿಯಾಗಿ ಅದರಲ್ಲಿ ಯಶಸ್ವಿಯಾದ. ಹೀಗಾಗಿ ನಾವು ನಮ್ಮ ಅಭ್ಯಾಸಗಳು ಯಾವುದಿದೆ ಅನ್ನೋದ್ರ ಬಗ್ಗೆ ಒಂದು ತಿಳುವಳಿಕೆಯನ್ನು ಮೂಡಿಸ್ಕೊಳ್ಬೇಕಾಗತ್ತೆ. ಭಾಳಷ್ಟು ಸಂದರ್ಭಗಳಲ್ಲಿ ನಮ್ಮನ್ನು ನಾವು ಸರಿಯಾದ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡಿಕೊಳ್ಳೋ ವಿಷಯದಲ್ಲಿ ಫೇಲ್ಯೂರ್ ಆಗ್ತೇವೆ. ಸಾಮಾಜಿಕ ಕ್ಷೇತ್ರ ಆಗಲಿ, ಧಾರ್ಮಿಕ ಕ್ಷೇತ್ರ ಆಗಲಿ, ಅಲ್ಲಿ ನಮ್ಮ ರೆಪ್ರೆಸೆಂಟೇಷನ್ನಲ್ಲಿ 2 ಬಹಳ ಮುಖ್ಯವಾದ ವಿಷಯಗಳು ಪ್ರತಿಫಲನಗೊಳ್ಳಬೇಕಾಗತ್ತೆ. ಒಂದು, ನಾನೊಬ್ಬ ಶ್ರದ್ಧಾವಂತ ಮನುಷ್ಯ, ಇದು ಗೊತ್ತಾಗಬೇಕು. ನಾನೊಬ್ಬ ಶ್ರದ್ಧೆಯ ಮೂರ್ತ ರೂಪ, ನಾನೊಬ್ಬ ಪ್ರಯತ್ನಶೀಲ, ಈ ವಿಚಾರ ಅಲ್ಲಿ ಗೊತ್ತಾಗಬೇಕು. 2ನೇದಾಗಿ, ನಾನು ಯಾವುದೇ ಮಟ್ಟದಲ್ಲಿ ಶ್ರದ್ಧಾವಂತನಾಗಿದ್ದರೂ ಶಕ್ತಿವಂತನಾಗಿದ್ದರೂ ನಾನು ನನಗಿಂತಲೂ ಶ್ರದ್ಧಾವಂತನನ್ನು ಶಕ್ತಿವಂತನನ್ನು ವಿಧೇಯವಾಗಿ ನೋಡ್ತೇನೆ. ಆತನಿಂದ ಕಲಿಯೋದಿದೆ ಅಂತಕ್ಕಂಥ ವಿಧೇಯತೆಯನ್ನು ಎಂದೂ ನಾನು ಬಿಟ್ಟುಕೊಡೋದಿಲ್ಲ. ನಾನು ನನಗಿಂತಲೂ ಶಕ್ತಿಯುತವಾದದ್ದನ್ನು ವಿನಯದಿಂದ ಗೌರವಿಸ್ತೇನೆ. ನನಗಿಂತಲೂ ಕಡಿಮೆ ಶಕ್ತಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಪ್ರೀತಿಯಿಂದ ವ್ಯವಹರಿಸ್ತೇನೆ. ನಾನು ನನ್ನ ಬೆಳವಣಿಗೆಯ ವಿಷಯದಲ್ಲಿ ಜಾಗೃತನಾಗಿರ್ತೇನೆ. ಕಲ್ತ್ಕೊಳ್ಬೇಕಾದ್ದು ತುಂಬ ಇದೆ ಈ ಜಗತ್ತಿನಲ್ಲಿ ಅನ್ನೋದ್ರ ಬಗ್ಗೆ ಎಂದೂ ಕೂಡ ನಾನು ಮೈ ಮರೆಯೋದಿಲ್ಲ ಅನ್ನುವಂತಹ ಒಂದು ವಿಶೇಷವಾದ ಮನೋಧರ್ಮ. ಇದು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಬೇಕಾಗಿದೆ. ಇದನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಯಾವುದೇ ರೀತಿಯಲ್ಲಿ ಶಕ್ತಿ ಮತ್ತು ಶ್ರದ್ಧೆಗಳು ಮನುಷ್ಯನನ್ನು ಬೆಳೆಸುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಮತ್ತೆ ಮತ್ತೆ ನಮ್ಮನ್ನು ಎಚ್ಚರಿಸಿದ್ದುಂಟು. ಈ ನಿಟ್ಟಿನಲ್ಲಿ ನಾವು ತಿಳ್ಕೊಳ್ಬೇಕು, ಯೋ ವೈ ಭೂಮಾ ತತ್ಸುಖಂ ನ ಅಲ್ಪೆ ಸುಖಮಸ್ತಿ. ಇದು ಛಾಂದೋಗ್ಯ ಉಪನಿಷತ್ತಿನ ಋಷಿಯ ಒಂದು ಅದ್ಭುತವಾದಂತಹ ನುಡಿಗಟ್ಟು. ಏನದು? ಈ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದು, ಬೃಹತ್ತಾದದ್ದು ಇದೆಯಲ್ಲ, ಅಂಥದ್ದನ್ನೇ ಸಾಧಿಸೋದಕ್ಕೆ ಸಂಕಲ್ಪಿಸಿ ಆ ದಿಕ್ಕಿನಲ್ಲಿ ನಾನು ಕ್ರಿಯಾಶೀಲನಾಗಬೇಕು. ಅಲ್ಪದರಲ್ಲಿ ಸುಖ ಇಲ್ಲ. ನಿನ್ನ ಆಲೋಚನೆಗಳು ಬೆಟ್ಟದಷ್ಟಿರಲಿ, ನಿನ್ನ ಆಸೆಗಳು ಬೆಟ್ಟದಷ್ಟಿರಲಿ, ಆದರೆ ನೆನಪಿಟ್ಕೋ, ಈ ಆಸೆಗಳನ್ನು ಯೋಗ್ಯ ಆಸೆಗಳಾಗಿ ನೀನು ಪರಿಷ್ಕರಿಸ್ಕೋ. ಇಂತಹ ಅತ್ಯುತ್ತಮವಾದ, ಯೋಗ್ಯವಾದ, ನಿನ್ನ ಉದ್ಧಾರವನ್ನು ಸಾಧಿಸೋದಕ್ಕೆ ಪೂರಕವಾದ ಆಸೆಗಳನ್ನು ನೀನು ಸಾಕಾರಗೊಳಿಸ್ಕೋಬೇಕು ಅಂದರೆ ಅದಕ್ಕೆ ಶ್ರೇಷ್ಠವಾದ ಪವಿತ್ರವಾದ ಮಾರ್ಗದಲ್ಲಿಯೇ ನಿನ್ನ ಪ್ರಯತ್ನ ಸಾಗಬೇಕು. ಇದನ್ನು ವಿವೇಕಾನಂದರು ಹೇಳಿದ್ರು, ಬಹಳ ಉತ್ತಮವಾದ ರೀತಿಯಲ್ಲಿ ಹೇಳಿದ್ರು. ಜೀವನದಲ್ಲಿ ಗುರಿ ಮುಖ್ಯ. ಈ ಗುರಿ ಎಷ್ಟು ಮುಖ್ಯವೋ ದಾರಿಯೂ ಕೂಡ ಅಷ್ಟೇ ಮುಖ್ಯ. ನಿಜ ಹೇಳಬೇಕೆಂದರೆ ಗುರಿಗಿಂತಲೂ ದಾರಿ ಮುಖ್ಯ. ಇದು ನಾವು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಬೇಕಾದಂತಹ ಒಂದು ವಿಚಾರ.
ಕಾಡುಗಳ್ಳ ವೀರಪ್ಪನ್ ಬಹಳ ದೊಡ್ಡ ಬುದ್ಧಿವಂತ, ಸಾಮರ್ಥ್ಯವಂತ. ಅವನಿಗೆ 2 ರಾಜ್ಯಗಳಿಗೆ ಯಜಮಾನನಾಗಬೇಕು ಅಂತ ಆಸೆ ಇತ್ತು. 20 ವರ್ಷಗಳ ಕಾಲ ಅವನು ಕರ್ನಾಟಕ ಮತ್ತು ತಮಿಳುನಾಡಿನ ಜನರಿಗೆ ಸಿಂಹಸ್ವಪ್ನವಾಗಿದ್ದ. ಆದರೆ ಅವನು 2 ರಾಜ್ಯಗಳ ಯಜಮಾನಿಕೆಗಾಗಿ ಅನುಸರಿಸಿದ್ದು ನಕಾರಾತ್ಮಕ ಮಾರ್ಗ, ಅದು ಋಣಾತ್ಮಕ ಮಾರ್ಗ, ಮೋಸ್ಟ್ ಡಿಫೆಕ್ಟಿವ್ ಮೆಥಡ್. ಜನರನ್ನು ಹೆದರಿಸಿ, ಕ್ರೌರ್ಯದಿಂದ, ಭಯದಿಂದ ಅವರನ್ನು ನಿರ್ವಹಿಸೋದಕ್ಕೆ ಪ್ರಯತ್ನಪಟ್ಟ. ಆದರೆ ಅವನು ಪ್ರಾಣಿಯೋಪಾದಿಯಲ್ಲಿ ಈ ಜಗತ್ತಿನ ಸಜ್ಜನರ ನಿಟ್ಟುಸಿರಿಗೆ ಬಲಿಯಾದ. ಸರ್ ಎಂ ವಿಶ್ವೇಶ್ವರಯ್ಯ ಓದುವ ಕಾಲದಲ್ಲಿ ಮನೆಯಲ್ಲಿ ವಿದ್ಯುತ್ ದೀಪವಿಲ್ಲದೆ ಬೀದಿ ದೀಪದಲ್ಲಿ ಓದುದಂತಹ ಹುಡುಗ, 10 ಕಿಲೋಮೀಟರ್ಗಳು ಸಂಚರಿಸಿ ಶಾಲೆಗೆ ಹೋಗ್ತಾ ಇದ್ದ ಹುಡುಗ, ಜೀವನದಲ್ಲಿ ಬಡತನವನ್ನು ಅಪ್ಪಿಕೊಂಡ ಹುಡುಗ, ಬಡತನವನ್ನು ದೇವರು ಕೊಟ್ಟಂತಹ ಒಂದು ಅನುಗ್ರಹವೋ ಎಂಬಂತೆ ಭಾವಿಸಿದ ಹುಡುಗ, ಕಷ್ಟದಲ್ಲಿ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಛಲ ಇರುತ್ತೆ ಅನ್ನೋದನ್ನು ಅನುಭವ ತಂದುಕೊಂಡ ಹುಡುಗ. ಕಾಲಕ್ರಮದಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಆಗಿ ಆತ ದಿ ಮೇಕರ್ ಆಫ್ ಮಾಡರ್ನ್ ಮೈಸೂರು ಸ್ಟೇಟ್, ಆಧುನಿಕ ಮೈಸೂರು ರಾಜ್ಯದ ನಿರ್ಮಾತೃ ಅನ್ನುವಂತಹ ಒಂದು ದೊಡ್ಡ ಹೆಸರಿಗೆ ಆತ ಪಾತ್ರರಾದರು. ನಾವು ಯೋಚನೆ ಮಾಡಬೇಕು, ಸರ್ ಎಂ ವಿಶ್ವೇಶ್ವರಯ್ಯನವರು ಯಾವ ಎತ್ತರದ ಹುದ್ದೆಗೂ ಹೋಗಬಹುದಾಗಿತ್ತು, ಅವರೇನಾದರೂ ಸ್ವಲ್ಪ ಸಡಿಲವಾಗಿ ನಡ್ಕೊಂಡಿದ್ದಿದ್ರೆ. ಆದರೆ ಅವರ ಜೀವನದಲ್ಲಿ ಶಿಸ್ತು, ಸಂಯಮ, ನೈತಿಕತೆ ಇದು ದೇವರಾಗಿತ್ತು. ಅವರದ್ದಾಗಿ ಅವರು ಏನನ್ನೂ ಮಾಡಿಕೊಳ್ಳಿಲ್ಲ. ಹೀಗಾಗಿ ಇಡೀ ರಾಜ್ಯದ ಜನರ ಹೃದಯದಲ್ಲಿ ಅವರು ಸ್ಥಾಪಿತರಾದರು. ಅವರ ಮಾರ್ಗ ನೈತಿಕ ಮಾರ್ಗ, ಅವರ ದಾರಿ ಅದು ರಾಜಮಾರ್ಗ, ಅವರ ಪ್ರಯತ್ನ ಅದೊಂದು ದೈವ ಪ್ರಯತ್ನ, ಅವರ ಛಲ, ಅವರ ಶ್ರದ್ಧೆ, ಅವರ ಹೋರಾಟ ಅದೊಂದು ಪರಮಾದ್ಭುತವಾದ ಇತಿಹಾಸಕ್ಕೆ ಮುನ್ನುಡಿ ಬರೆದಂಥ ಒಂದು ವಿಚಾರ. ಅವರು ಒಂದು ನೀರಾವರಿ ಯೋಜನೆ ಮಾಡಬೇಕಾ, ಅದಕ್ಕೆ ಹೆಸರು ವಿಶ್ವೇಶ್ವರಯ್ಯ. ಒಂದು ವಿಶ್ವವಿದ್ಯಾನಿಲಯವನ್ನು ಮೈಸೂರಿನಲ್ಲಿ ಮಾಡಬೇಕಾ, ಅದಕ್ಕೆ ವಿಶ್ವೇಶ್ವರಯ್ಯ ಮುಂಚೂಣಿಯಲ್ಲಿದ್ದಾರೆ. ಭದ್ರಾವತಿಯಲ್ಲಿ ಕಾರ್ಖಾನೆ ಮಾಡಬೇಕಾ, ವಿಶ್ವೇಶ್ವರಯ್ಯ ಮುಂಚೂಣಿಯಲ್ಲಿದ್ದಾರೆ. ಶಿವನ ಸಮುದ್ರ ನೀವು ಗಮನಿಸ್ತೀರಿ, ವಿಶ್ವೇಶ್ವರಯ್ಯನವರ ಕಾರ್ಯ ಏನು. 100 ಕ್ಷೇತ್ರಗಳಲ್ಲಿ ಒಬ್ಬನೇ ವ್ಯಕ್ತಿ, ಯೋಜನೆಗಳು ಹಲವು. ಆ ವ್ಯಕ್ತಿ ಸರ್ವ ರೀತಿಯಲ್ಲಿ ಸಾಮರ್ಥ್ಯವಂತನಾಗಿದ್ದರಿಂದ ದಿ ಮೇಕರ್ ಆಫ್ ಮಾಡರ್ನ್ ಮೈಸೂರು ಸ್ಟೇಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವೇಶ್ವರಯ್ಯನವರ ಹೆಸರಾಯಿತು. ಆದರೆ ನೆನಪಿಟ್ಕೊಳ್ಳಿ, ಅವರು ಶಸ್ತ್ರದಿಂದ ಜನರನ್ನು ಭಯಪಡಿಸಿ ತಮ್ಮ ಪ್ರಭುತ್ವವನ್ನು ಸಾಧಿಸಿದವರಲ್ಲ. ಅವರು ಅದ್ಭುತವಾದ ವಿವೇಕದಿಂದ, ಪ್ರಜ್ಞಾವಂತಿಕೆಯಿಂದ, ತಮ್ಮ ಪರೋಪಕಾರ ಗುಣದಿಂದ, ಇನ್ನೊಬ್ಬರ ಕಣ್ಣೀರನ್ನು ಒರೆಸುವಂತಹ ಹೃದಯವಂತಿಕೆಯಿಂದ ಲಕ್ಷಾಂತರ ಜನಕ್ಕೆ ನೌಕರಿ ಕೊಟ್ಟು ಕಾರ್ಖಾನೆ ಪ್ರಾರಂಭ ಮಾಡಿ ಅವರಿಗೆ 2 ತುತ್ತು ಅನ್ನಕ್ಕೆ ದಾರಿ ಮಾಡಿಕೊಟ್ಟಿದ್ದರಿಂದ, ಜನರ ಅಸಹಾಯಕತೆಗೆ ಸಹಾಯ ನೀಡಿದ್ದರಿಂದ, ತಾನು ಓದೋದಕ್ಕೆ ಮನೆಯಲ್ಲಿ ವಿದ್ಯುತ್ ದೀಪ ಇರಲಿಲ್ಲ, ಮೈಸೂರು ರಾಜ್ಯದ ವಿದ್ಯುತ್ ಸಮಸ್ಯೆಯನ್ನು ಪರಿಹರಿಸಿದ್ರಿಂದ, ತನ್ನ ಮನೆಯಲ್ಲಿ ಕುಡಿಯೋದಕ್ಕೆ ನೀರಿರಲಿಲ್ಲ, ಮೈಸೂರು ರಾಜ್ಯದ ನೀರಾವರಿ ಯೋಜನೆಯನ್ನು ರೂಪಿಸುವುದರಿಂದ. ನೋಡಿ, ಇದು ಮಹಾತ್ಮನ ಲಕ್ಷಣ. ಮಹಾತ್ಮನೊಬ್ಬ ತನ್ನ ಸಮಸ್ಯೆಗಳನ್ನು ಇಡೀ ರಾಜ್ಯದ ಸಮಸ್ಯೆ ಅಂತ ಭಾವಿಸಿ ಅದಕ್ಕೆ ಪರಿಹಾರ ಕಂಡುಕೊಡ್ತಾನೆ. ಈ ರೀತಿಯಲ್ಲಿ ನಮಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಇನ್ನು ಕನಿಷ್ಠ 1000 ವರ್ಷಗಳ ಕಾಲ ಎಂಜಿನಿಯರ್ ಅನ್ನೋ ಶಬ್ದಕ್ಕೆ ಅನ್ವರ್ಥರಾಗುತ್ತಾರೆ. ಪೂರ್ವಾಗ್ರಹವಿಲ್ಲದೆ ಅವರ ಜೀವನವನ್ನು ಓದಬೇಕು ನಾವು, ಆಗ ನಮಗೆ ಅರ್ಥ ಆಗುತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತಕ್ಕಂಥದ್ದು. ರಾಷ್ಟ್ರಕವಿ ಕುವೆಂಪು ಅವರು ವಿಶ್ವೇಶ್ವರಯ್ಯನವ್ರ ಮುಂದೆ ಕೈ ಜೋಡಿಸಿದ್ರು. ಕುವೆಂಪು ಅವರು ಹೇಳ್ತಾ ಇದ್ರು, ಈತ ಒಬ್ಬ ಯಂತ್ರ ಋಷಿ. ಕುವೆಂಪು ಅವರು ಅಷ್ಟು ಸುಲಭವಾಗಿ ಗೌರವಿಸ್ತಾ ಇರಲಿಲ್ಲ ಜನರನ್ನು. ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರನ್ನು ನಾವೆಲ್ಲ ಗೌರವದಿಂದ ನಾವು ಗಮನಿಸಿದಂತಹ ರಾಷ್ಟ್ರಪಿತ ಗಾಂಧಿಯವರನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಅತ್ಯಂತ ದಿಟ್ಟತನದಿಂದ ಅವರೊಂದಿಗೆ ಚರ್ಚೆ ಮಾಡ್ತಾ ಇದ್ದರು. ಅವರು ಹೇಳುವ ಅಭಿಪ್ರಾಯಗಳಲ್ಲಿ ತಿದ್ದುಪಡಿ ಹಾಕ್ತಾ ಇದ್ದರು. ಸರ್ ಎಂ ವಿಶ್ವೇಶ್ವರಯ್ಯನವ್ರ ಜೊತೆ ಸರಿಯಾದ ರೀತಿಯಲ್ಲಿ ತಮ್ಮ ತೀರ್ಪನ್ನು ಕೊಡೋದಕ್ಕೆ ಗಾಂಧಿ ಮತ್ತು ನೆಹರು ಅವರು ಬಹಳ ಆಲೋಚನೆ ಮಾಡ್ತಾ ಇದ್ದರು.
ಸ್ವಾತಂತ್ರ್ಯ ಬರೋದಕ್ಕೆ 10 ವರ್ಷ ಮೊದಲೇ ಇಂಡಿಯಾದ ಪ್ಲ್ಯಾನಿಂಗ್ ಕಮಿಷನ್ನನ್ನು ಒಂದು ಉತ್ತಮವಾದ ರೀತಿಯಲ್ಲಿ ಯೋಜಿಸ್ತಾ ಬಂದಂಥವರು ಸರ್ ಎಂ ವಿಶ್ವೇಶ್ವರಯ್ಯ. ಗಮನಿಸಬೇಕು, ಅವರ ಕಾರ್ಯ ಪ್ರಣಾಳಿಕೆಗಳಲ್ಲಿ ಎಂದೂ ಕೂಡ ಪಡದ ಒಂದು ವ್ಯಕ್ತಿತ್ವ. ತನಗೆ ತೋಚಿದಂತಹ ರೀತಿಯಲ್ಲಿ, ಇದು ಬಹಳ ಮುಖ್ಯ, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಏನದು? ಯಾವುದೇ ರೀತಿಯಲ್ಲೂ ಕೂಡ ನಾವು ಸಾಮರ್ಥ್ಯವನ್ನು ಜಾತಿಯೊಂದಿಗೆ ಅಂಟು ಹಾಕಬಾರ್ದು. ಸಾಮರ್ಥ್ಯ ಬೇರೆ, ಜಾತಿ ಬೇರೆ. ಇವತ್ತು ನಾವು ಪಾರಾಯಣ ಮಾಡ್ತಕ್ಕಂಥ ಶ್ರೀಮದ್ ರಾಮಾಯಣ ವಾಲ್ಮೀಕಿ ಕೊಟ್ಟಂತಹ ಒಂದು ಅದ್ಭುತವಾದ ಗ್ರಂಥ. ಆದರೆ ಕೇವಲ ಜಾತಿಯಿಂದ ನಾವು ವಾಲ್ಮೀಕಿಯನ್ನು ಗೌರವಿಸಲಿಲ್ಲ. ಆತನ ಸಾಧನೆಯ ಮೂಲಕ ಆತ ಜಗತ್ತಿಗೆ ಕೊಟ್ಟದ ರಾಮಾಯಣ ನಮಗೆ ಇವತ್ತು ಪೂಜನೀಯ ಮಹಾಕಾವ್ಯವಾಗಿದೆ. ಮಹಾಭಾರತ ಅದನ್ನು ಕೊಟ್ಟವನು ಬೆಸ್ತ ತಾಯಿಯ ಸಂಜಾತ, ಬೆಸ್ತ ತಾಯಿ ಸತ್ಯವತಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಪರಾಶರರ ಮಗ ಭಗವಾನ್ ವೇದವ್ಯಾಸ ಋಷಿ ಆಗ್ತಾನೆ. ಭಗವದ್ಗೀತೆಯನ್ನು ಕೊಟ್ಟ ಶ್ರೀಕೃಷ್ಣ ಗೊಲ್ಲ. ಆದರೆ ನಮ್ಮ ಭಾರತೀಯ ಸನಾತನ ಸಮಾಜದಲ್ಲಿ ಜಾತಿಯನ್ನು ಆಧರಿಸಿ ಮಹಾತ್ಮರನ್ನು ನಾವು ಗುರುತಿಸಲಿಲ್ಲ. ಮಹಾತ್ಮೆಗೂ ಜಾತಿಗೂ ಸಂಬಂಧ ಇಲ್ಲ, ಜಾತಿಗೂ ಮೆರಿಟ್ಗೂ ಸಂಬಂಧ ಇಲ್ಲ, ಜಾತಿಗೂ ಅರ್ಹತೆಗೂ ಸಂಬಂಧ ಇಲ್ಲ. ಡಾಕ್ಟರ್ BR ಅಂಬೇಡ್ಕರ್ ನಾವು ಗಮನಿಸಬೇಕು. ಭಾರತ 2 ಭಾಗಗಳಾಗೋದಕ್ಕೆ ಅವರ ವಿರೋಧ ಇತ್ತು. ಭಾರತ 2 ರಾಷ್ಟ್ರಗಳಾಗಿ 2 ಚೂರುಗಳಾಗೋ ವಿಷಯದಲ್ಲಿ ಅವರ ವಿರೋಧ ಇತ್ತು. ಚೂರುಗಳಾಗೋದಾದರೆ ಯಾವ ಆಧಾರದ ಮೇಲೆ ನೀವು ಚೂರು ಮಾಡ್ತಾ ಇದ್ದೀರೋ ಅದನ್ನು 100ಕ್ಕೆ 100ರಷ್ಟು ಅನುಷ್ಠಾನ ಮಾಡಿದ್ರೆ ನಿಮ್ಮ ಈ ನಿರ್ಧಾರ ಸಾರ್ಥಕತೆ ಕಾಣುತ್ತೆ, ಇಲ್ಲದೇ ಇದ್ದರೆ ಇದೊಂದು ಶಾಶ್ವತ ತಲೆನೋವಾಗುತ್ತೆ ಅಂತ ಎಚ್ಚರಿಸಿದ್ರು. ಅಂಬೇಡ್ಕರ್ ಜೀವನದಲ್ಲಿ ಅಸಹಾಯಕರಾಗಿ ಮೂಡಿಬಂದಂಥವರು. ಆದರೆ ನೆನಪಿಟ್ಕೊಳ್ಳಿ, ತಮ್ಮ ಅಸಹಾಯಕತೆಯನ್ನು ಗೌಣವಾಗಿಸ್ಕೊಂಡ್ರು, ಸ್ವಾವಲಂಬನೆ ಸ್ವಪ್ರಯತ್ನದಿಂದ ಮೇಲೆ ಬಂದರು. ಅಂಬೇಡ್ಕರ್ ಕೊಟ್ಟಂತಹ ಮಂತ್ರ, ಅಂಬೇಡ್ಕರ್ ಕೊಟ್ಟಂತಹ ಜಗತ್ತಿಗೆ ಒಂದು ದೀಕ್ಷೆ ಏನು ಗೊತ್ತಾ? ಸ್ವಾವಲಂಬಿಗಳಾಗಿ, ಸ್ವಪ್ರಯತ್ನಶೀಲರಾಗಿ, ಆತ್ಮಗೌರವ ಸಂಪನ್ನರಾಗಿ, ಸ್ವಾಭಿಮಾನಿಗಳಾಗಿ, ಯಾವುದೇ ಕಾರಣಕ್ಕೂ ಪರಾವಲಂಬಿತನ ನಮ್ಮನ್ನು, ನಮ್ಮ ಕಣ್ಣೀರನ್ನು ಒರೆಸಲಾರದು. ಇಲ್ಲಿ ಗಮನಿಸಬೇಕು ನಾವು ವಿಚಾರಗಳನ್ನು. ಅಂಬೇಡ್ಕರ್ ಪರಿಶ್ರಮ, ಅಂಬೇಡ್ಕರ್ ಅವರ ಹೋರಾಟ, ಅಂಬೇಡ್ಕರ್ ಅವರ ಒಂದು ಸಾಂಘಿಕವಾದ ಪರಿಶ್ರಮದಿಂದ ನಮಗೆ ಸಂವಿಧಾನ ಸಿಕ್ತು. ಈ ರಾಷ್ಟ್ರದ ಸಂವಿಧಾನ ಇವತ್ತು ನಮಗೆ 10 ರೀತಿಯಲ್ಲಿ ನಮ್ಮ ಕಣ್ಣೀರನ್ನು ಒರೆಸಿದೆ. ಇದನ್ನು ಗಮನಿಸಬೇಕು. ಈ ನಿಟ್ಟಿನಲ್ಲಿ ಮನುಷ್ಯನ ಆಲೋಚನೆಗಳು ಯಾವ ರೀತಿ ಸಾಗುತ್ತೆ, ನಮ್ಮ ಬದುಕು ಯಾಕೆ ಹೀಗಿದೆ, ನಾವು ಸಾಮಾನ್ಯರಂತೆ ಇದ್ದೀವಾ, ನಾವು ದುರ್ಬಲರ, ನಾವು ಅಸಹಾಯಕರ, ನಾವು ಸುಖವನ್ನು ಅನುಭವಿಸೋ ಯೋಗ್ಯತೆ ಇರುವವರ ಅಥವಾ ಇಲ್ಲದವರ, ಈ ಆತ್ಮವಿಮರ್ಶೆ ನಡಿಬೇಕು. ನಾನು ಸಾಮಾನ್ಯ ಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ಸಾಗಬೇಕು ಅಂದರೆ ನನ್ನ ಪ್ರಯತ್ನ ಯಾವ ಮಟ್ಟದ್ದಾಗಿರಬೇಕು, ನನ್ನ ಹೋರಾಟ ಯಾವುದು? ಟೇಕ್ ಕೇರ್ ಆಫ್ ದಿ ಸಿನ್ ಅಂಡ್ ನೆವರ್ ಬ್ಲೇಮ್ ದಿ ಸಿನ್ನರ್ ಅಂತ ಒಂದು ಮಾತಿದೆ. ಅಪರಾಧಿಯನ್ನು ಎಂದೂ ಕೂಡ ನಾವು ಬೈಯೋದಕ್ಕಿಂತ ಹೆಚ್ಚಾಗಿ ಅಪರಾಧವನ್ನು ಪರಾಮರ್ಶಿಸಬೇಕು. ಅಪರಾಧವನ್ನು ಪರಾಮರ್ಶಿಸಿದಾಗ ಅದಕ್ಕೆ ಪರಿಹಾರ ಸಿಗುತ್ತೆ. ನೀವು ವ್ಯಕ್ತಿಯ ವ್ಯಕ್ತಿತ್ವದಿಂದ ಅಪರಾಧವನ್ನು ಪಕ್ಕಕ್ಕೆ ಹಾಕ್ಬಿಡಿ, ಅಪರಾಧಿಯಾಗಿ ಉಳಿಯೋದಿಲ್ಲ. ಜಗತ್ತಿನ ಇತಿಹಾಸ ಇದನ್ನು ಅದ್ಭುತವಾದ ರೀತಿಯಲ್ಲಿ ನಮ್ಮ ಮುಂದೆ ಇಟ್ಟಿದೆ. ಆ ನಿಟ್ಟಿನಲ್ಲಿ ಥಿಂಕ್ ಇನ್ ಅ ಬಿಗ್ ವೇ, ಲೋ ಏಮ್ ಇಸ್ ಎ ಕ್ರೈಮ್, ಇದು ನಮ್ಮ ಧ್ಯೇಯವಾಕ್ಯ. ಶ್ರೇಷ್ಠವಾಗಿ ಬದುಕು, ಉನ್ನತವಾಗಿ ಬದುಕು, ಸಣ್ಣ ಪುಟ್ಟ ಆಸೆ ಅದೊಂದು ಅಪರಾಧ, ಅದೊಂದು ನಿಜವಾದ ಅರ್ಥದಲ್ಲಿ ಅದೊಂದು ಪಾಪ ಕಾರ್ಯ ಅನ್ನುತ್ತೆ ಉಪನಿಷತ್ತು. ಗ್ರೀಕ್ ಸಂಸ್ಕೃತಿಯ ರಾಜಮಾತೆ ತನ್ನ ಮಗ ಯುವರಾಜನಿಗೆ ಹೇಳ್ತಾಳಂತೆ, ಯುದ್ಧಕ್ಕೆ ಹೋಗು, ನನ್ನ ಪೂರ್ಣ ಆಶೀರ್ವಾದ ನಿನಗಿದೆ. ಒಂದೋ ಜಯಶಾಲಿಯಾಗಿ ಗುರಾಣಿಯನ್ನು ಹಿಡ್ಕೊಂಡು ಬಾ, ಇಲ್ಲವೋ ಗುರಾಣಿಯ ಮೇಲೆ ಶವವಾಗಿ ಬಾ. ಹೆದರಿ ಪುಕ್ಕಲನಾಗಿ ಯುದ್ಧದಿಂದ ಓಡಿ ಹೋಗಬೇಡ. ಭಗವದ್ಗೀತೆಯ ಸಂದೇಶ ಏನು? ಯುದ್ಧದಲ್ಲಿ ಗೆದ್ದರೆ ರಾಜ್ಯ, ಯುದ್ಧದಲ್ಲಿ ಸತ್ತರೆ ವೀರ ಸ್ವರ್ಗ, ಯುದ್ಧದಿಂದ ಓಡಿ ಬಂದರೆ ಅಪಕೀರ್ತಿ.
ನೋಡಿ, ಇವತ್ತು ನಮ್ಮ ವಿದ್ಯಾವಂತರಿಗೆ ಹೇಳ್ಕೊಡ್ಬೇಕು, ಮ್ಯಾನೇಜ್ಮೆಂಟ್ ಕ್ಷೇತ್ರದವರಿಗೆ ಹೇಳ್ಕೊಡ್ಬೇಕು, ಪ್ರತಿಯೊಬ್ಬ ಮನುಷ್ಯನಿಗೂ ಭಗವದ್ಗೀತೆಯ ಈ ಮಾತನ್ನು ಹೇಳ್ಕೊಡ್ಬೇಕು. ಏನದು? ಸಂಭಾವಿತನಾದವನಿಗೆ ಅಪಕೀರ್ತಿ ಎಂಬುದು ಮರಣಕ್ಕಿಂತಲೂ ಘೋರ. ಧೀರನಾದವನು ಜೀವನದಲ್ಲಿ ಒಂದೇ ಸಲ ಸಾಯ್ತಾನೆ, ಹೇಡಿಯಾದವನು ಸಾಯ್ತಾ ಇರ್ತಾನೆ. ನಾವು ನೆನಪಿಟ್ಕೊಳ್ಬೇಕು, ಯಾವುದೇ ಹಂತದಲ್ಲೂ ಕೂಡ ಈ ಒಂದು ಪ್ರಯಾಣ, ಹೋರಾಟದ ಒಂದು ಪಯಣ ಇದೆಯಲ್ಲ, ಈ ಹೋರಾಟದ ಪಥ ಇದೆಯಲ್ಲ, ಇದು ಸುಲಭ ಅಲ್ಲ. ನನಗೆ ಗುಲಾಬಿ ಹೂವಿನ ಮೇಲೆ ಆಸೆ ಇದೆ, ಆದರೆ ನನಗೊಂದು ತಿಳುವಳಿಕೆ ಇರಬೇಕು, ಗುಲಾಬಿ ಗಿಡದಲ್ಲಿ ಮುಳ್ಳುಗಳೂ ಇವೆ. ಗುಲಾಬಿ ನೆನಪಾಗಿದ್ದ ತಕ್ಷಣ ನನಗೆ ಮುಳ್ಳಿನ ನೆನಪಾಗಬೇಕು. ಮುಳ್ಳಿನ ಗಿಡದಲ್ಲಿ ಬೆಳೆಯಬಹುದಾದ ಅತ್ಯುತ್ತಮ ಹೂ ಯಾವುದು ಅಂದಾಗ ಗುಲಾಬಿಯ ನೆನಪಾಗಬೇಕು. ನಾನು ಗುಲಾಬಿ ಬೇಕು, ಅದು ಮುಳ್ಳಿನ ಗುಲಾಬಿ ಗಿಡ ಆಗಿರಬಾರ್ದು ಅಂತ ಹೇಳಿದ್ರೆ ನಾನು ಅವಾಸ್ತವವನ್ನು ಮಾತನಾಡ್ತಾ ಇದ್ದೇನೆ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬಹುದು, ಆದರೆ ಕೆಸರನ್ನು ಕೆಸರಿನಿಂದಲೇ ತೊಳೆಯೋಕ್ಕಾಗೋದಿಲ್ಲ. ಕೆಸರನ್ನು ಶುದ್ಧವಾದ ನೀರಿನಿಂದಲೇ ತೊಳಿಬೇಕು. ಅಸತ್ಯವನ್ನು ಸತ್ಯದಿಂದ, ದ್ವೇಷವನ್ನು ಪ್ರೀತಿಯಿಂದ ಗೆಲ್ಲಬೇಕು. ಇದು ಆರ್ಷವಾಣಿ, ಉಪನಿಷತ್ವಾಣಿ. ಈ ನಿಟ್ಟಿನಲ್ಲಿ ನಾವು ನಮ್ಮ ಬದುಕಿಗೆ ಶ್ರೇಷ್ಠವಾದ ಚಿಂತನೆಗಳ ಒಂದು ಎರವಲು ಪಡ್ಕೊಳ್ಬೇಕು. ಜೀವನಕ್ಕೆ ನಿಜವಾಗಿಯೂ ಮಹತ್ವ ಬರೋದು ಭಾವದಂತೆ ಜೀವ, ಭಾವನೆಯಂತೆ ಜೀವನ. ಭೂಪ್ರಪಂಚ ಚಿಕ್ಕದು, ಭಾವಪ್ರಪಂಚ ಬಹಳ ದೊಡ್ಡದು. ನಮ್ಮನ್ನು ಆಳೋದು ನಮ್ಮ ಭಾವನೆಗಳೇ. ಆದ್ದರಿಂದ ಥಿಂಕ್ ಇನ್ ಎ ಬಿಗ್ ವೇ, ಲೋ ಏಮ್ ಇಸ್ ಎ ಕ್ರೈಮ್. ನಮ್ಮ ಕಾರ್ಯದಲ್ಲಿ ವೈಫಲ್ಯ ಆಗಬಹುದು, ನಮ್ಮ ಕಾರ್ಯದಲ್ಲಿ ತಪ್ಪುಗಳಾಗಬಹುದು, ಆದರೆ ನಮ್ಮ ಕಾರ್ಯದಲ್ಲಿ ಸೋಲುಗಳು, ತಪ್ಪುಗಳು ಅವಮಾನಕರ ಅಲ್ಲ. ಇದ್ರ ಬಗ್ಗೆ ಮಹಾತ್ಮರು ಕೆಲವು ಮಾತುಗಳನ್ನು ಹೇಳ್ತಾರೆ. ಏನದು? ತಪ್ಪು ಮಾಡುವುದೊಂದು ತಪ್ಪಲ್ಲ, ಮಾಡಿದ ತಪ್ಪನ್ನು ತಿದ್ದಿಕೊಳ್ಳದಿರುವುದು ದೊಡ್ಡ ತಪ್ಪು, ಮಹಾ ತಪ್ಪು. ಪರಮಪೂಜ್ಯ ಗುರುಗಳಾದ ಸ್ವಾಮಿ ಪುರುಷೋತ್ತಮಾನಂದರು ಚಿಂತನ ಮಂಥನ ಅಂತ ಒಂದು ಪುಸ್ತಕ ಬರೆದರು. ಆ ಪುಸ್ತಕದಲ್ಲಿ ಮೊಟ್ಟ ಮೊದಲ ಅವರ ಒಂದು ಉದ್ಘೋಷ ಇದು: ತಪ್ಪು ಮಾಡುವುದೊಂದು ತಪ್ಪಲ್ಲ, ಮಾಡಿದ ತಪ್ಪನ್ನು ತಿದ್ದಿಕೊಳ್ಳದೇ ಇರುವುದು ಒಂದು ದೊಡ್ಡ ತಪ್ಪು, ಮಹಾ ತಪ್ಪು. ₹2 ಮಾರಾಟ ಆಗ್ತಾ ಇದ್ದ ಪುಸ್ತಕ 1984-85 ಸುಮಾರು. ಒಮ್ಮೆ ಮೈಸೂರಿನಿಂದ ಹೆಲ್ತ್ ಡಿಪಾರ್ಟ್ಮೆಂಟ್ನ ಒಬ್ಬರು ನರ್ಸ್ ಬೆಂಗಳೂರು ರಾಮಕೃಷ್ಣ ಆಶ್ರಮಕ್ಕೆ ಬಂದು ನಾನು ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದನ್ನು ಭೇಟಿ ಮಾಡಬೇಕು ಅಂದರು. ಅವರ ಬಳಿಗೆ ಹೋದರು, ಅವ್ರ ಪಾದದ ಮೇಲೆ ಬಿದ್ದು ಕಣ್ಣೀರು ಹಾಕಿದ್ರು. ಗುರುಗಳೇ, ನಿಮ್ಮಿಂದ ನನ್ನ ತಮ್ಮ ಉಳ್ಕೊಂಡ ಅಂತ ಹೇಳಿದರು. ಅವರು ಹೊಸಬರು, ಸ್ವಾಮೀಜಿಯವರಿಗೆ ಗೊತ್ತಿಲ್ಲ. ತಾಯಿ, ನೀವೆಲ್ಲಿಂದ ಬರ್ತಾ ಇದ್ದೀರಿ, ಯಾರು ನೀವು, ನಿಮ್ಮ ಪರಿಚಯ ಏನು, ನಿಮ್ಮ ತಮ್ಮ ಯಾರು, ನನಗ್ಯಾರು ಗೊತ್ತಿಲ್ವಲ್ಲ. ಆಗ ಆ ತಾಯಿ ಹೇಳಿದ್ಲು, ನನ್ನ ತಮ್ಮ ಮತ್ತು ನಾನು ಮೈಸೂರಿನಲ್ಲಿದ್ದೇವೆ. ನನ್ನ ತಮ್ಮನಿಗೆ ಜೀವನದಲ್ಲಿ ಸ್ವಲ್ಪ ನಿರಾಶೆ ಆಯಿತು. ಅವನ ನಿರೀಕ್ಷೆಗಳು ಸಕಾಲದಲ್ಲಿ ಪೂರೈಕೆ ಆಗಲಿಲ್ಲ. ಹೀಗಾಗಿ ಅವನು ಬಹಳ ಬೇಸರಿಸ್ಕೊಂಡ. ಅವನು ಕೃಷ್ಣರಾಜ ಸಾಗರ ಡ್ಯಾಮ್ ಹತ್ತಿರ ಹೋಗಿ ನೀರಿಗೆ ಬಿದ್ದು ಪ್ರಾಣ ಕಳ್ಕೊಳ್ಬೇಕು ಅಂತ ಹೊರಟನಂತೆ. ಅವನು ಆ ಡ್ಯಾಮ್ನ ಮೇಲೆ ನಿಂತ್ಕೊಂಡು ತನ್ನ ಜೇಬಿನಲ್ಲಿದ್ದಂಥ ಎಲ್ಲ ಪದಾರ್ಥಗಳನ್ನು ಆಚೆಗೆ ಹಾಕಿ ತನ್ನ ಶರ್ಟನ್ನು ಕಳಚಿ ಪಕ್ಕಕ್ಕೆ ಹಾಕ್ತಾನೆ. ಜೇಬಿನಲ್ಲಿದ್ದಂತಹ ಆ ಪುಸ್ತಕಗಳು ಮತ್ತು ಅವನಿಗೆ ಸಂಬಂಧಪಟ್ಟ ಪುಟ್ಟ ಪಾಕೆಟ್ ಡೈರಿ ಇತ್ಯಾದಿಗಳನ್ನು ಆಚೆಗೆ ಹಾಕ್ತಾನೆ. 4 ದಿವಸದ ಹಿಂದೆ ಮೈಸೂರಿನಲ್ಲಿ ಫುಟ್ಪಾತ್ ಮೇಲೆ ಅವನೊಂದು ಪುಸ್ತಕ ₹2 ಕೊಂಡ್ಕೊಂಡಿದ್ದ. ಆ ಪುಸ್ತಕವನ್ನು ಅವನು ಕೆಳಗೆ ಹಾಕಿದ ತಕ್ಷಣ ಅದು ಹೀಗೆ ಓಪನ್ ಆಯಿತು, ಆ ಚಿಕ್ಕ ಪುಸ್ತಕ. ಅವನ ಅದೃಷ್ಟವೋ ಏನೋ ಮೊದಲನೇ ಪುಟ ಓಪನ್ ಆಯಿತು. ಏನೋ ಕಂಡ ಅವನು, ತಪ್ಪು ಸರಿ ಅನ್ನೋದು ಒಂದು ಶೀರ್ಷಿಕೆ. ಕೆಳಗೆ ನೋಡ್ತಾನೆ, ತಪ್ಪು ಮಾಡುವುದೊಂದು ತಪ್ಪಲ್ಲ, ಮಾಡಿದ ತಪ್ಪನ್ನು ತಿದ್ದಿಕೊಳ್ಳದೇ ಇರುವುದು ಒಂದು ದೊಡ್ಡ ತಪ್ಪು, ಮಹಾ ತಪ್ಪು. ಓದ್ದ, ಮತ್ತೆ ಅದನ್ನು ಓದ್ದ. ತಪ್ಪು ಮಾಡುವುದೊಂದು ತಪ್ಪಲ್ಲ, ಮಾಡಿದ ತಪ್ಪನ್ನು ತಿದ್ದಿಕೊಳ್ಳದೇ ಇರುವುದೊಂದು ದೊಡ್ಡ ತಪ್ಪು, ಮಹಾ ತಪ್ಪು. 2ನೇ ವಾಕ್ಯ ಓದ್ದ,
ಈ ಜೀವನದಲ್ಲಿ ತಪ್ಪು ಮಾಡದೆ ಯಾರಾದರೂ ದೊಡ್ಡ ವ್ಯಕ್ತಿ ಆಗಿದ್ದಾನೆಯೇ ಎಂದು ಪ್ರಶ್ನಿಸುತ್ತಾರೆ ವಿವೇಕಾನಂದರು. ಈ ಜೀವನದಲ್ಲಿ ಮನುಷ್ಯ ತಪ್ಪು ಮಾಡ್ತಾ 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 ಸರಿ ಎಂಬುದರ ಸ್ಪಷ್ಟ ಚಿತ್ರಣವನ್ನು ಪಡ್ಕೊಳ್ತಾನೆ. 2ನೇ ವಾಕ್ಯ, ಸಾಯಲು ಹೊರಟಿದ್ದ ಆ ಯುವಕನ ಕಣ್ಣಲ್ಲಿ ನೀರು ಬಂತು. ಗುರುಗಳ ಈ 4-6 ವಾಕ್ಯಗಳನ್ನು ಓದ್ದ. ಮತ್ತೆ ಅವನಿಗನ್ನಿಸ್ತು, ಇಲ್ಲ ನಾನು ಸಾಯಬಾರ್ದು. ಮತ್ತೆ ಬಟ್ಟೆ ಹಾಕ್ಕೊಂಡ, ಆ ಪದಾರ್ಥಗಳನ್ನೆಲ್ಲ ಜೇಬಲ್ಲಿ ಇಟ್ಕೊಂಡ, ಮನೆಗೆ ಬಂದು ತನ್ನ ಅಕ್ಕ ತಾಯಿ ಸಮಾನಳಾದ ಸೋದರಿಯ ಮುಂದೆ ತನ್ನ ಕಥೆಯನ್ನು ಹೇಳ್ಕೊಂಡ. ತತ್ಪರಿಣಾಮವೇ ಆ ತಾಯಿ ಬೆಂಗಳೂರು ರಾಮಕೃಷ್ಣ ಆಶ್ರಮಕ್ಕೆ ಬಂದು ಪೂಜ್ಯ ಸ್ವಾಮೀಜಿಯವರ ಮುಂದೆ ತನ್ನ ಈ ಒಂದು ವಿಚಾರವನ್ನು ಮಂಡಿಸಿದ್ದು. ಆದ್ದರಿಂದ ನಾವು ನೆನಪಿಟ್ಕೊಳ್ಬೇಕು, ಪ್ರಯತ್ನವೇ ಪರಮೇಶ್ವರ, ಪ್ರಯತ್ನವೇ ಪರಮ ಪೂಜೆ. ಈ ನಿಟ್ಟಿನಲ್ಲಿ ನಮ್ಮ ಬದ್ಧತೆ ಇರಬೇಕು. ಎಂದೂ ಕೂಡ ಜೀವನ ಅಂತಕ್ಕಂಥದ್ದು ಭಗವಂತ ನಮಗೆ ಕೊಟ್ಟಂತಹ ಒಂದು ವಿಶೇಷವಾದ ವರ. ನಾವು ಯಾಚಿಸಿದ್ದಲ್ಲ, ನಮ್ಮ ಯಾವ ಪ್ರಯತ್ನವೂ ಇಲ್ಲದೆ ಇದನ್ನು ಭಗವಂತ ಅನುಗ್ರಹಿಸಿದ್ದಾನೆ ಅಂತಲೇ ತಗೋಬೇಕು. ಒಂದು ರೀತಿಯಲ್ಲಿ ನಾವು ಎಂದೂ ಕೂಡ ನಮ್ಮ ಉತ್ಸಾಹವನ್ನು ಕಳ್ಕೊಳ್ಬಾರ್ದು. ಎಂದೂ ಕೂಡ ಸರ್ ವಿಶ್ವೇಶ್ವರಯ್ಯನವರು ಹೇಳ್ತಾರೆ, ನಿಮ್ಮ ಉತ್ಸಾಹವನ್ನು ಕಳ್ಕೊಳ್ಬೇಡಿ, ನಿಮ್ಮ ಕ್ರಿಯಾಶೀಲತೆಗೆ ಲೋಪ ಬಾರದಂತೆ ನೋಡಿಕೊಳ್ಳಿ, ನಿಮ್ಮ ಜೀವನ ಎಷ್ಟು ಸಾಧ್ಯವೋ ಅಷ್ಟು ಸರಳವಾಗಿರಲಿ, ಎಚ್ಚೆತ್ತ ಬದುಕನ್ನು ನಡೆಸೋದನ್ನು ಕಲ್ತ್ಕೊಳ್ಳಿ. ಇದು ಯಶಸ್ವಿ ಜೀವನದ ರಹಸ್ಯ. ಸರ್ ವಿಶ್ವೇಶ್ವರಯ್ಯನವರು ಹೇಳಿದಂಥ ಮಾತು. ಇದನ್ನು ಗಮನಿಸಬೇಕು ನಾವು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಜೂನಿಯರ್ ಸೈಂಟಿಸ್ಟ್ಗಳಿಗೆ ಒಂದು ಇಂಟರ್ವ್ಯೂ ನಡೆದಾಗ, ಸಂದರ್ಶನ ನಡೆದಾಗ, ಸರ್ ಸಿ ವಿ ರಾಮನ್, ಭಾರತ ರತ್ನ ಸಿ ವಿ ರಾಮನ್ ಅದರ ಮುಖ್ಯಸ್ಥರು, 50 ಜನ ಜೂನಿಯರ್ ಸೈಂಟಿಸ್ಟ್ಗಳ ಇಂಟರ್ವ್ಯೂಗೆ ಬಂದಿದ್ದರು. 2 ಸೆಲೆಕ್ಟ್ ಆದರು. ಬೆಳಗ್ಗೆ ಇಂಟರ್ವ್ಯೂ ಆಯಿತು, ಮಧ್ಯಾಹ್ನ 2 ಗಂಟೆ ವೇಳೆಗೆ ಸೆಲೆಕ್ಟ್ ಆದ 2 ಹೆಸರು ನೋಟಿಸ್ ಬೋರ್ಡಲ್ಲಿ ಅನೌನ್ಸ್ ಆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಳ್ಳಿಗಾಡಿನಿಂದ ಒಬ್ಬ ಹುಡುಗ ಬಂದಿದ್ದ ಇಂಟರ್ವ್ಯೂಗೆ. ಆತ ವರಂಡಾದಲ್ಲಿ ಓಡಾಡ್ತಾ ಇದ್ದಾನೆ. ತಂದು ಸೆಲೆಕ್ಟ್ ಆಗಿಲ್ಲ ಅಂತ ಗೊತ್ತಾಗಿದೆ. ಸಿ ವಿ ರಾಮನ್ ಅವರ ಕೊಠಡಿಯ ಮುಂದೆ ಓಡಾಡ್ತಾ ಇದ್ದಾನೆ. ರಾಮನ್ ಸ್ವಭಾವತಃ ಸ್ವಲ್ಪ ಮುಂಗೋಪಿಗಳು. ಅವರು ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಯಾರು ಓಡಾಡ್ತಾ ಇರೋದು ಅಂತ ಗದರ್ಕೊಂಡ್ರು. ಆ ಯುವಕ ಸಿ ವಿ ರಾಮನ್ ಅವರ ಕೊಠಡಿಯ ಬಾಗಿಲಿಗೆ ಬಂದು, ನಮಸ್ಕಾರ ಸರ್, ನಾನು ಇವತ್ತು ಬೆಳಗ್ಗೆ ಇಂಟರ್ವ್ಯೂಗೆ ಬಂದಿದ್ದ ಹುಡುಗ ಅಂತ ಹೇಳ್ತಾನೆ. ಸೆಲೆಕ್ಷನ್ ಆಗಿರೋರು 2 ಹೆಸರನ್ನ ನಾವು ಹಾಕಿದ್ದೀವಲ್ಲ ನೋಟಿಸ್ ಬೋರ್ಡ್ ಮೇಲೆ, ನಿಂದು ಸೆಲೆಕ್ಟ್ ಆಗಿದೆಯಾ? ಇಲ್ಲ ಸರ್, ನಂದು ಸೆಲೆಕ್ಟ್ ಆಗಿಲ್ಲ. ನೋಡಪ್ಪ, ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇಲ್ಲಿ ಎಂಟ್ರಾಗಬೇಕಾದ್ದು ಮುಂದಿನ ದ್ವಾರದಿಂದಲೇ, ಬ್ಯಾಕ್ ಡೋರ್ ಎಂಟ್ರಿ ಇಲ್ಲ. ಅವ್ರ ಶಿಫಾರಸ್ಸು ಇವ್ರ ಶಿಫಾರಸ್ಸು ಇಲ್ಲಿ ನಡೆಯೋದಿಲ್ಲ. ಯಾವಾಗ ನೀನು ಸೆಲೆಕ್ಟ್ ಆಗಿಲ್ವೋ, ಯು ಆರ್ ನಾಟ್ ಎಲಿಜಿಬಲ್, ಯು ಆರ್ ನಾಟ್ ಫಿಟ್ ಅನಫ್ ಟು ಗೆಟ್ ಸೆಲೆಕ್ಟೆಡ್, ಗೋ ಔಟ್ ಅಂದರು. ಆಗ ಹುಡುಗ ಹೇಳ್ದ, ಸರ್ ಇಂಟರ್ವ್ಯೂನಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ, ನಾನು ಸೆಲೆಕ್ಟ್ ಆಗಿಲ್ಲ, ನನಗದರ ಅರಿವಿದೆ. ಆದರೆ ಒಂದು ವಿಷಯದಲ್ಲಿ ನೀವು ದಯವಿಟ್ಟು ನನಗೆ ನಿಮ್ಮ ಸಲಹೆ ಕೊಡಬೇಕು. ಭಾರತದಲ್ಲಿ ಸಂಶೋಧನಾ ಕ್ಷೇತ್ರವನ್ನು ಶ್ರೀಮಂತಗೊಳಿಸೋದಕ್ಕೋಸ್ಕರ ಭಾರತ ಸರ್ಕಾರ ಇವತ್ತು ಜೂನಿಯರ್ ಸೈಂಟಿಸ್ಟ್ಗಳ ಇಂಟರ್ವ್ಯೂಗೆ ವ್ಯವಸ್ಥೆ ಮಾಡಿತ್ತು. ಇಂಟರ್ವ್ಯೂಗೆ ಬಂದ ನಮ್ಮೆಲ್ಲರಿಗೂ ಕೂಡ ಟಿ ಎ ಮತ್ತು ಡಿ ಎ ಅಂತ 30 ರೂಪಾಯಿನ ಕೇಂದ್ರ ಸರ್ಕಾರ ಕೊಟ್ಟಿತ್ತು. ನಮ್ಮ ಹಳ್ಳಿಗೆ ಇಲ್ಲಿಂದ ಬಸ್ನಲ್ಲಿ 2 ರೂಪಾಯಿ, ಹೋಗೋದಕ್ಕೆ 2 ರೂಪಾಯಿ, ಬರೋದಕ್ಕೆ 2 ರೂಪಾಯಿ. ಮಧ್ಯಾಹ್ನ ಊಟಕ್ಕೆ 5 ರಿಂದ 6 ರೂಪಾಯಿ. ಈ ಮಾತು 40-45 ವರ್ಷದ ಹಿಂದೆ ನಡೆದಿರ್ತಕ್ಕಂಥದ್ದು. ಈ ಮಾತು 60 ವರ್ಷದ ಹಿಂದೆ ನಡೆದಿರ್ತಕ್ಕಂಥದ್ದು. ನೆನ್ಪಿಟ್ಕೋಬೇಕು ಶ್ರೋತೃಗಳು. ಸರ್, ನನ್ನ ಟಿ ಎ ಮತ್ತು ಡಿ ಎ ಎರಡೂ ಸೇರಿದ್ರೆ ನನಗೆ 15 ರೂಪಾಯಿ ಒಳಗೆ ಖರ್ಚಾಗೋಯ್ತು. ನನ್ನ ಟಿ ಎ ಮತ್ತು ಡಿ ಎ ಫುಲ್ಫಿಲ್ ಆಗಿದೆ. ನನಗೆ ನನ್ನ ದೇಶ 30 ರೂಪಾಯಿ ಕೊಟ್ಟಿದೆ. ಇನ್ನು 15 ರೂಪಾಯಿ ಎಕ್ಸೆಸ್ ಅಮೌಂಟು, ಟಿ ಎ ಡಿ ಎ ಕಳ್ಕೊಂಡ ನಂತರ ಎಕ್ಸೆಸ್ ಅಮೌಂಟ್ ನನ್ನ ಹತ್ರ ಇದೆ. ಒಂದು ಉತ್ತಮವಾದ ಕಾರ್ಯಕ್ಕೆ ಸರ್ಕಾರ ನಮ್ಮನ್ನು ಇದನ್ನು ಬೆಂಬಲಿಸಿದೆ. ಈ ಉಳಿದಿರೋ 15 ರೂಪಾಯಿ ಇದು ಎಕ್ಸೆಸ್ಸು. ಇದನ್ನು ತೊಗೊಂಡು ಮನೆಗೆ ಹೋಗೋದಕ್ಕೆ ನನಗೆ ಯಾಕೋ ನನ್ನ ಆತ್ಮಸಾಕ್ಷಿ ಒಪ್ತಾ ಇಲ್ಲ. ನಿಮ್ಮ ಕಚೇರಿಯಲ್ಲಿ ಇದನ್ನು ಯಾರಿಗೆ ಕೊಡಬೇಕು, ಅವ್ರು ಕೊಟ್ಬಿಟ್ಟು ಹೋಗ್ತೀನಿ, ದಯವಿಟ್ಟು ಹೇಳಿ ಅಂತ ಹೇಳ್ತಾನೆ ಆ ಯುವಕ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಗೆಟ್ ಔಟ್ ಅಂತ ಹೇಳಿದ್ದಂಥ ಸರ್ ಸಿ ವಿ ರಾಮನ್, ಮೈ ಡಿಯರ್ ಫ್ರೆಂಡ್ ಕಮ್ ಇನ್ ಅಂತಂದರು. ತಮ್ಮ ಸರಿಸಮನಾದ ಅಧಿಕಾರಿಗಳನ್ನು ಎದುರುಗಡೆ ಕೂರಿಸ್ಕೊಳ್ತಾರಲ್ಲ,
ಅಲ್ಲೇ ಆ ಹುಡುಗನನ್ನು ಕೂರಿಸ್ಕೊಂಡ್ರು. ಆತ ಸಂಕೋಚ ಪಡ್ತಾನೆ, ಸರ್ ತಾವು ವಿಶ್ವವಿಖ್ಯಾತರು, ನಾನೊಬ್ಬ ಸಾಮಾನ್ಯ ಯುವಕ, 24 ವರ್ಷದ ಯುವಕ, ನಿಮ್ಮ ಮುಂದೆ ನಾನು ಕೂತ್ಕೋಬಾರ್ದು ಸರ್. ಇಲ್ಲ ಮಗು ಕೂತ್ಕೋ, ನೀನು ಕೂತ್ಕೋಬೇಕು. ಆಗ ಸಿ ವಿ ರಾಮನ್ ಅವರು ಒಂದು ಮಾತು ಹೇಳಿದ್ರು ಆ ಯುವಕನ ಜೊತೆ ಮಾತನಾಡ್ತಾ, ವಿಜ್ಞಾನಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಕೊರತೆ ನಿನ್ನಲ್ಲಿದ್ದರೆ ಅದನ್ನು ನೀಗಿಸೋದಕ್ಕೆ ನಾನಿದ್ದೇನೆ, ನನ್ನ ಸಹೋದ್ಯೋಗಿಗಳಿದ್ದಾರೆ, ಟಾಟಾ ಇನ್ಸ್ಟಿಟ್ಯೂಟ್ನ ಬೃಹತ್ತಾದ ಗ್ರಂಥಾಲಯ ನಿನ್ನ ಸಹಾಯಕ್ಕಿದೆ. ಆದರೆ ಪ್ರಾಮಾಣಿಕತೆಯ ವಿಷಯದಲ್ಲಿ ನಿನಗೆ ಕೊರತೆ ಇದ್ದರೆ ನಾವು ಯಾರೂ ಕೂಡ, ದೇವರೂ ಕೂಡ ಅದನ್ನು ಸರಿದೂಗೋದಕ್ಕಾಗೋದಿಲ್ಲ. ನಿನ್ನ ಪ್ರಾಮಾಣಿಕತೆಯ ಕೊರತೆಯನ್ನು ನೀನು ಮೋರ್ ದ್ಯಾನ್ ದಿ ನಾಲೆಡ್ಜ್ ಆಫ್ ಫಿಸಿಕ್ಸ್, ಐ ಅಪ್ರಿಷಿಯೇಟ್ ಯುವರ್ ಸಿನ್ಸಿಯಾರಿಟಿ. ನಿನ್ನ ಸಿನ್ಸಿರಿಟಿಯನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ನಾವು ಇಂಟರ್ವ್ಯೂ ಮಾಡಿದ್ದು ಇಬ್ಬರಿಗೆ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಆದರೆ ನಿನ್ನ ವ್ಯಕ್ತಿತ್ವದಿಂದ ನನಗೆ ಮನಸ್ಸು ಕರಗಿದೆ. ನಿನ್ನ ಪ್ರಾಮಾಣಿಕತೆಗೆ ನಿನ್ನನ್ನು ನಾನು ಸೆಲೆಕ್ಟ್ ಮಾಡಿದ್ದೇನೆ 3ನೆಯ ಕ್ಯಾಂಡಿಡೇಟ್ ಆಗಿ. ನಾಳೆಯಿಂದ ನೀನು ದಯವಿಟ್ಟು ಬಂದು ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡು. ಪ್ರೀತಿಯ ಬಂಧುಗಳೇ, ಇಲ್ಲಿ ಫಿಸಿಕ್ಸ್ನ ಎಕ್ಸ್ಟ್ರಾರ್ಡಿನರಿ ನಾಲೆಡ್ಜ್ನಲ್ಲಿ ಇಬ್ಬರು ಸೆಲೆಕ್ಟ್ ಆದದ್ದು ನಮಗೆ ಗೊತ್ತಾಗಿದೆ. ಆದರೆ ಒಬ್ಬ ಪ್ರಾಮಾಣಿಕ ಯುವಕ, ಭಾರತ ರತ್ನ, ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಸರ್ ಸಿ ವಿ ರಾಮನ್ ಅವರ ಹೃದಯವನ್ನು ತಟ್ಟದಂತಹ ಹುಡುಗ, ಈಗ ನಾವು ಯೋಚನೆ ಮಾಡಬೇಕು. ಇಂಟರ್ವ್ಯೂನಲ್ಲಿ ಸೋತಿದ್ದಾನೆ, ಆದರೆ ಜೀವನದಲ್ಲಿ ಗೆದ್ದಿದ್ದಾನೆ. ಇಂಟರ್ವ್ಯೂನಲ್ಲಿ ತಲೆ ತಗ್ಗಿಸಿದ್ದಾನೆ, ಆದರೆ ತನ್ನ ನಡವಳಿಕೆಯಿಂದ ಭಾರತ ರತ್ನ ತಲೆ ತಗ್ಗಿಸುವಂತೆ ಮಾಡಿದ್ದಾನೆ. ಎಲ್ಲಿದೆ ಉತ್ತರ? ಸೋಲು ಯಾವುದು, ಗೆಲುವು ಯಾವುದು, ತಪ್ಪು ಯಾವುದು? ಇದನ್ನು ವಿಶ್ಲೇಷಿಸಬೇಕು. ನೆವರ್ ಗಿವ್ ಅಪ್ ಯುವರ್ ವರ್ಕ್. ಎಂದಿಗೂ ಕೂಡ ನಿನ್ನ ಪಾಲಿನ ಕರ್ತವ್ಯವನ್ನು ಕೈ ಚೆಲ್ಲಿ ಕೂತ್ಕೋಬೇಡ. ದೇರ್ ಆರ್ ಓನ್ಲಿ 2 ಆಪ್ಷನ್ಸ್. ಐದರ್ ಯು ವಿಲ್ ವಿನ್, ಇಫ್ ನಾಟ್ ಯು ವಿಲ್ ಲರ್ನ್. ಎಂದೂ ಕೈ ಚೆಲ್ಲಿ ಕೂತ್ಕೋಬೇಡ. ನಿನ್ನ ಕೆಲಸಕ್ಕೆ ತಿಲಾಂಜಲಿ ಕೊಡಬೇಡ. ನಿನ್ನ ಪ್ರಯತ್ನದಲ್ಲಿ ನಂಬಿಕೆ ಕಳ್ಕೋಬೇಡ. ಒಂದೋ ನೀನು ಗೆಲ್ತೀಯ, ಇಲ್ವೋ ನೀನು ಕಲ್ತ್ಕೊಳ್ತೀಯ. ನೀನು ಆ ಕಲಿಕೆಯನ್ನಾದರೂ ಮುಂದುವರಿಸ್ತೀಯ. ಜೀವನದಲ್ಲಿ ವಿವೇಕಾನಂದರು ಹೇಳ್ತಾರೆ, ಜೀವನದಲ್ಲಿ ಸರಿ ತಪ್ಪುಗಳನ್ನು ವಿಶ್ಲೇಷಿಸೋಣ, ಸೋಲು ಗೆಲುವುಗಳನ್ನು ವಿಶ್ಲೇಷಿಸೋಣ, ಮಾನ ಅವಮಾನಗಳನ್ನು ವಿಶ್ಲೇಷಿಸೋಣ. ಬದುಕಿನಲ್ಲಿ ಸುಖಕ್ಕಿಂತಲೂ ದುಃಖವಾದದ್ದು, ಯಶಸ್ಸಿಗಿಂತಲೂ ಸೋಲುಗಳು ನಮ್ಮ ಜೀವನಕ್ಕೆ ಬೃಹತ್ ಪ್ರಮಾಣದಲ್ಲಿ ಬೆಳಕನ್ನು ಕೊಟ್ಟಿದೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಗೆಲುವಿನಲ್ಲಿ ತಲೆ ತಿರುಗೋದನ್ನು ನೋಡ್ತೇವೆ, ಸೋಲು ನಮ್ಮನ್ನು ಆಲೋಚಿಸುವಂತೆ ಮಾಡುತ್ತೆ. ಫೇಲ್ಯೂರ್ ಈಸ್ ನಾಟ್ ಎಂಡ್ ಆಫ್ ಲೈಫ್ ಬಟ್ ಡಿಲೇಡ್ ಸಕ್ಸಸ್ ಅನ್ನುವಂಥ ಒಂದು ಮಾತನ್ನು ನಾವು ಗಮನಿಸ್ತೇವೆ ವಿವೇಕಾನಂದರ ಚಿಂತನೆಯಲ್ಲಿ. ಇದರ ಅರ್ಥ ಏನು? ಸೋಲು ಜೀವನದ ಅಂತಿಮ ಅಲ್ಲ, ಗೆಲುವೇ ಅಂತಿಮ ಗೆಲುವು ಅಲ್ಲ. ಆದ್ದರಿಂದ ಸೋಲನ್ನು, ನಮ್ಮಲ್ಲಿ ಘಟಿಸಬಹುದಾದ ತಪ್ಪುಗಳನ್ನು ನಾವು ತಿದ್ದುಕೊಂಡು ಮುಂದಕ್ಕೆ ಹೋಗಬೇಕು ಅಂತಕ್ಕಂಥ ವಿವೇಕ ಇದೆಯಲ್ಲ, ಅದು ನಮ್ಮನ್ನು ಯಾವ ಮಟ್ಟಕ್ಕೂ ಕೊಂಡೊಯ್ಯಬಲ್ಲದು. ಇದನ್ನು ಗಮನಿಸಬೇಕು. ನಾವು ತಪ್ಪುಗಳನ್ನು ತಿದ್ದುಕೊಂಡೇ ನಾವು ಮುಂದಕ್ಕೆ ಹೋಗಬೇಕು. 7 ಯುದ್ಧಗಳಲ್ಲಿ ಸೋತಿದ್ದಂತಹ ಎಡ್ವರ್ಡ್ ಅಂತಕ್ಕಂಥ ರಾಜ 7 ಸಲ ಯುದ್ಧದಲ್ಲಿ ಸೋತಿದ್ದ. ಕಾಡಿನಲ್ಲಿ ಹೋಗಿ ಒಂದು ಮರದ ಕೆಳಗೆ ಖಿನ್ನನಾಗಿ ಕುಳಿತುಕೊಂಡಿದ್ದ, ಕಣ್ಣೀರು ಹಾಕ್ತಾ ಇದ್ದ. ಒಂದು ಇರುವೆ ಆ ಮರದ ಕಾಂಡವನ್ನು ಹತ್ತಾ ಇತ್ತು. 1 ಸಲ ಹತ್ತಿತು, ಬಿದ್ದೋಯ್ತು. 2ನೇ ಸಲ ಹತ್ತಿತು, ಬಿದ್ದೋಯ್ತು. 6ನೇ ಸಲ ಹತ್ತಿತು, ಬಿದ್ದೋಯ್ತು. 7ನೇ ಸಲ ಹತ್ತಿತು, ಬಿದ್ದೋಯ್ತು. 8ನೇ ಸಲ ಹತ್ತಿ ಮರದ ಮೇಲೆ ಹೊರಟೋಯ್ತು. ಇದರಿಂದ ಪ್ರೇರಣೆ ಪಡ್ಕೊಂಡ ಎಡ್ವರ್ಡ್, ಅವನು 8ನೇ ಸಲ ಯುದ್ಧವನ್ನು ಸಾರದ, ಯುದ್ಧವನ್ನು ಗೆದ್ದ. 7 ಸೋಲುಗಳು ಅವನಲ್ಲಿ ಯಾವ ಖಿನ್ನತೆಯನ್ನು ಉಂಟು ಮಾಡಿರಬಹುದು, ಆದರೆ ಯಕ್ಕಶ್ಚಿತ್ ಒಂದು ಇರುವೆ ಮರವನ್ನು ಹತ್ತಿ ಮೇಲಕ್ಕೆ ಹೋಯ್ತು 8ನೇ ಸಲ. ಅವನು ಇದರಿಂದ ಉತ್ತೇಜಿತನಾದ, ಪ್ರೇರೇಪಣೆ ಪಡ್ಕೊಂಡ. ಅವನು ಕೂಡ ತನ್ನ ಪ್ರಯತ್ನವನ್ನು 8ನೇ ಸಲ ಮುಂದುವರಿಸಿದ, ಯುದ್ಧದಲ್ಲಿ ಗೆದ್ದ. ಮತ್ತೆ ಅವನು ಕಿರೀಟವನ್ನು ಧರಿಸಿದ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ, ಪ್ರಯತ್ನ ಅಂತಕ್ಕಂಥದ್ದು ಪರಮ ಪೂಜೆ. ಪ್ರಯತ್ನದಲ್ಲಿ ನಾವು ಸೋಲಬಹುದು, ಆದರೆ ನೆನಪಿಟ್ಕೊಳ್ಬೇಕು, ಜೀವನ ಅಂತಕ್ಕಂಥದ್ದು ಸರಿತಪ್ಪುಗಳ ಮಿಶ್ರಣ. ಯಾವುದೇ ರೀತಿಯಲ್ಲೂ ನಾನು ಕೈ ಹಾಕಿದ್ದೆಲ್ಲ ಸಕ್ಸಸ್ ಆಗಲೇಬೇಕು ಅನ್ನುವಂತಹ ಒಂದು ಸದಾಪೇಕ್ಷೆ ಇರಲಿ. ಆದರೆ ನಮ್ಮ ತಪ್ಪುಗಳಿಂದ ನಾವು ಕಲಿಯೋದಕ್ಕೆ ಸಾಕಷ್ಟು ವಿಚಾರಗಳಿದೆ. ಗಮನಿಸಿ ಇದನ್ನು. ಈ ನಿಟ್ಟಿನಲ್ಲಿ ನಮ್ಮ ಬದುಕಿನಲ್ಲಿ ನಾವು ಎಂದೂ ಕೂಡ
ಸತತ ಉತ್ಸಾಹವನ್ನು ಕಾಪಾಡಿಕೊಳ್ಳಬೇಕು. ಸೋಲು ಗೆಲುವುಗಳು, ಸುಖ ದುಃಖಗಳು ಅನಿವಾರ್ಯ ಮಿತ್ರರು. ಸುಖಕ್ಕಿಂತಲೂ ದುಃಖ ನಮ್ಮ ಬಹಳ ಹತ್ತಿರದ ಸಂಬಂಧಿ. ಯಾಕೆಂದರೆ ದುಃಖ ನಮ್ಮನ್ನು ಆಲೋಚನೆ ಮಾಡುವಂತೆ ಮಾಡುತ್ತೆ. ಈ ನಿಟ್ಟಿನಲ್ಲಿ ನಾವು ಕ್ರಿಯಾಶೀಲರಾಗಬೇಕು. ಆವಾಗ ನಮಗೆ ಅರ್ಥ ಆಗುತ್ತೆ, ಒಂದು ಶ್ರೇಷ್ಠವಾದ ರೀತಿಯ ಜೀವನ ನಮಗೆ ಬೇಕಾಗಿದೆ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ತೋತ್ತಿಷ್ಟ ಪರಂತಪ. ಭಗವದ್ಗೀತೆಯಲ್ಲಿ ಇಂತಹ 101 ಸಂದೇಶಗಳಿದೆ. ಹೃದಯ ದೌರ್ಬಲ್ಯವನ್ನು ಬಿಡು, ನಿನ್ನ ಪ್ರಯತ್ನವನ್ನು ಮುಂದುವರಿಸ್ಕೊಂಡು ಹೋಗು. ನೀನು ಯುದ್ಧದಲ್ಲಿ ಸತ್ತರೆ ಸ್ವರ್ಗ ಇದೆ, ಗೆದ್ದರ ರಾಜ್ಯ ಇದೆ, ಓಡಿ ಹೋದರೆ ನಿನಗೆ ಅಪಕೀರ್ತಿ ಇದೆ. ಮನಃಶಾಸ್ತ್ರ ಶತಶತಮಾನಗಳ ಸಂಶೋಧನೆಯ ಫಲವನ್ನು ನಮ್ಮ ಮುಂದೆ ಇಟ್ಟಿದೆ. ಏನು ಹೇಳುತ್ತದು? ಮನುಷ್ಯನ ಆಲೋಚನೆಗಳು ಚೆನ್ನಾಗಿದ್ದರೆ, ಅವನ ಜೀವನದಲ್ಲಿ ಅವನ ಆಯ್ಕೆಗಳು ಸಮರ್ಪಕವಾಗಿದ್ದರೆ, ಕಾಲಘಟ್ಟದಲ್ಲಿ ಅವನಿಗೆ ಅರ್ಥ ಆಗುತ್ತೆ, ಯಾವುದೋ ಒಂದು ಹಂತದಲ್ಲಿ ಅವನ ಆಲೋಚನೆಯ ಬಲ ಅನ್ನೋದಿದೆಯಲ್ಲ, ಅದು ಆ ಕ್ಷಣದಲ್ಲಿ ಸಮಾಜದ ಇನ್ಯಾವುದೇ ಅತ್ಯಂತ ಸಾಮರ್ಥ್ಯವಂತ ವ್ಯಕ್ತಿ ನಮಗೆ ತುಂಬಬಹುದಾದ ಶಕ್ತಿಗಿಂತಲೂ ಕೂಡ ದೊಡ್ಡದಾಗಿರುತ್ತೆ. ನಮ್ಮ ಆಲೋಚನೆಯ ಒಂದು ಶಕ್ತಿ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಹೀಗಾಗಿ ನಮ್ಮ ಸಾಮರ್ಥ್ಯವನ್ನು ಯೋಗ್ಯ ರೀತಿಯಲ್ಲಿ ಬೆಳೆಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಹಿರಿಯರು ನಮ್ಮನ್ನು ಎಚ್ಚರಿಸಿದ್ದಾರೆ. ಮನುಷ್ಯನಲ್ಲಿ ಹವ್ಯಾಸಗಳಿದೆ. ಈ ಹವ್ಯಾಸಗಳ ವಿಷಯದಲ್ಲಿ ಅವನು ಎಚ್ಚರಿಕೆಯಿಂದ ಇರಬೇಕು. ಏಕೆ ಮತ್ತು ಹೇಗೆ ಅನ್ನೋದನ್ನು ಪ್ರಶ್ನಿಸುವಂತಹ ಒಂದು ವಯಸ್ಸಿಗೆ ಬರೋ ವೇಳೆಗೆ ಉತ್ತಮ ಹವ್ಯಾಸಗಳನ್ನು ಹಿರಿಯರಾದವರು ಮಕ್ಕಳಲ್ಲಿ ಮೂಡಿಸಬೇಕು. ಇಟ್ಟಿಗೆ ಹಸಿಯಾಗಿದ್ದಾಗಲೇ ಫ್ಯಾಕ್ಟ್ರಿ ಸೀಲ್ ಹಾಕಬೇಕು, ಸುಟ್ಟ ಮೇಲೆ ಸಾಧ್ಯವಿಲ್ಲ ಅನ್ನೋದು ಎಷ್ಟು ಸತ್ಯವೋ ಭಗವಾನ್ ಶ್ರೀರಾಮಕೃಷ್ಣರ ಮಾತು. ಅಂತೆಯೇ ನಾವು ಚಿಕ್ಕ ವಯಸ್ಸಿನಿಂದಲೇ ಉತ್ತಮ ಹವ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು. ನಮಗೆ ಆಹಾರದ ವಿಷಯದಲ್ಲಿ, ನಿದ್ರೆಯ ವಿಷಯದಲ್ಲಿ, ಕಾಯಕದ ವಿಷಯದಲ್ಲಿ, ದುರಭ್ಯಾಸಗಳೆನಿಸಿದ ಧೂಮಪಾನ, ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಸೇವನೆಯ ವಿಷಯದಲ್ಲಿ ಹವ್ಯಾಸಗಳು ಅಂಟ್ಕೊಂಡು ಬಿಡುತ್ತೆ. ಒಂದು ಕಾಮನ್ ಸೆನ್ಸ್ ಇದೆ, ಉತ್ತಮ ಹವ್ಯಾಸಗಳಿಂದ ನಮ್ಮ ಉದ್ಧಾರ, ಕೆಟ್ಟ ಹವ್ಯಾಸಗಳಿಂದ ನಮ್ಮ ಪತನ. ಈ ವಿವೇಕ ನಮಗೆ ಅರ್ಥ ಆಗಬೇಕು. ಯಾವುದೇ ಪ್ರಭಾವಕ್ಕೆ ನಾವು ಒಳಪಟ್ಟರೂ ಕೂಡ ನಮ್ಮ ಮನಸ್ಸು ಅದಕ್ಕೆ ಸ್ಪಂದಿಸುತ್ತೆ ಅನ್ನೋದು ನೆನಪಿಟ್ಕೋಬೇಕು. ಮನಸ್ಸು ಅಂತಕ್ಕಂಥದ್ದು ಒಂದು ಬ್ಲಾಟಿಂಗ್ ಪೇಪರ್ ಇದ್ದ ಹಾಗೆ. ಯಾವ ದ್ರಾವಣದಲ್ಲಿ ನಾವು ಅದ್ತೀವೋ ಅದರ ಬಣ್ಣವನ್ನು ಅದು ಪಡ್ಕೊಂಡು ಬಿಡುತ್ತೆ. ಹಾಗಾಗಿ ನಮ್ಮ ಹವ್ಯಾಸಗಳ ಬಗ್ಗೆ ಎಚ್ಚರಿಕೆಯಿಂದ ಇದ್ದಾಗ ನಮ್ಮ ತಪ್ಪುಗಳನ್ನು, ನಮ್ಮ ಸೋಲುಗಳನ್ನು ನಾವು ಸಕಾರಾತ್ಮಕವಾಗಿ ವಿಶ್ಲೇಷಿಸುವ ವಿವೇಕ ನಮಗೆ ಪ್ರಾಪ್ತವಾಗಿರುತ್ತೆ. ಆದ್ದರಿಂದ ನಾವು ಸೋಲುಗಳಿಂದಲೂ ಕಲಿಯಬಹುದು ಅನ್ನುವಂಥದ್ದು ಬಹಳ ಮುಖ್ಯ. ಮಹಾತ್ಮನೊಬ್ಬ ಹೇಳ್ತಾನೆ, ಸೋಲುವುದು ಅವಮಾನವಲ್ಲ, ಸಣ್ಣ ಗುರಿ ಇಟ್ಟುಕೊಳ್ಳೋದು ಬಹಳ ದೊಡ್ಡ ಅವಮಾನ. ಜೀವನ ಬದುಕುವುದಕ್ಕಾಗಿ ಇದೆಯೇ ಹೊರತು ಸಾಯುವುದಕ್ಕೆ ಅಲ್ಲ. ಜೀವನವೆಂಬ ರಣರಂಗದಲ್ಲಿ ಹೇಡಿಗಳು ದಿನನಿತ್ಯವೂ ಅಳುತ್ತಾರೆ. ಇದೆಲ್ಲ ಮಹಾತ್ಮರ ಮಾತು. ಇದನ್ನು ಗಮನಿಸಬೇಕು. ಈ ನಿಟ್ಟಿನಲ್ಲಿ ನಾವು ಅಂಜುಬುರುಕರಾದರೆ, ಅಸಹಾಯಕರಾದರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಕೂಡ ಮನಃಶಾಸ್ತ್ರ ವಿವರಿಸುತ್ತೆ. ನಾವು ಹತಾಶರಾಗೋದು ಯಾಕೆ? ಕಾರಣ ಇಷ್ಟೇ, ನಮಗೆ ಜೈವಿಕವಾದ, ಸಾಮಾಜಿಕವಾದ, ಆರ್ಥಿಕವಾದ ಅವಶ್ಯಕತೆಗಳು ಇವೆ. ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಅದು ಫುಲ್ಫಿಲ್ ಆಗದಲ್ಲೇ ಇದ್ದಾಗ ನಮಗೆ ನಿರಾಶೆ ಆಗುತ್ತೆ. ನಿರುದ್ಯೋಗ ಆಗಬಹುದು, ಹಿಡಿದ ಕೆಲಸದಲ್ಲಿ ವೈಫಲ್ಯ ಆಗಬಹುದು, ಸೋಲಾಗಬಹುದು. ಈ ಹತಾಶ ಭಾವನೆಗಳನ್ನು ನಮ್ಮಲ್ಲಿ ತಂದುಬಿಡುತ್ತೆ. ಅನಾರೋಗ್ಯ ಆಗಬಹುದು, ನಮ್ಮ ಬೌದ್ಧಿಕ ಸಾಮರ್ಥ್ಯದಲ್ಲಿ ಕೊರತೆ ಇರಬಹುದು, ಇತರರೊಂದಿಗೆ ತಾಳೆ ನೋಡಿದಾಗ ನಮ್ಮಲ್ಲಿ ಇರಬಹುದಾದ ಕೀಳರಿಮೆಗಳಿರಬಹುದು. ಇವು ಕೂಡ ಆಂತರಿಕವಾಗಿ ನಮ್ಮನ್ನು ಹತಾಶರನ್ನಾಗಿ ಮಾಡಿಬಿಡುತ್ತೆ. ಮತ್ತು ಈ ಆತ್ಮವಿಶ್ವಾಸ ಮತ್ತು ವಿವೇಕದಿಂದ ಇವುಗಳನ್ನು ಎದುರಿಸಬೇಕಾದಂತಹ ಅತ್ಯಂತ ದೊಡ್ಡ ಅವಶ್ಯಕತೆ, ಹೋರಾಟದ ಅವಶ್ಯಕತೆ ಇದೆ. ಯಾವಾಗ ನಾವು ಹತಾಶರಾಗುತ್ತೇವೋ ಆ ಸಮಯದಲ್ಲಿ ಸಜ್ಜನರ ಮಾರ್ಗದರ್ಶನದ ಮಾತುಗಳನ್ನು,
ಸದ್ಗ್ರಂಥಗಳ ಅಧ್ಯಯನವನ್ನು ನಾವು ಮಾಡಿ ಅದರಿಂದ ಒಂದು ಪ್ರೇರಣೆ ಪಡ್ಕೊಂಡ್ರೆ ಬಚಾವಾಗ್ತೇವೆ. ಇಲ್ಲದೇ ಇದ್ದರೆ ಈ ಹತಾಶ ಭಾವನೆ ಹೆಚ್ಚು ಕಾಲ ಮುಂದುವರೆದರೆ ಇದು ನಮ್ಮ ಅವನತಿಗೆ ಕಾರಣವಾಗುತ್ತೆ ಅನ್ನುವಂಥದ್ದನ್ನು ಮರಿಬಾರ್ದು. ನಮ್ಮ ಆಲೋಚನೆಗಳು, ನಮ್ಮ ಕಾರ್ಯಗಳು ಅಂದ್ಕೊಂಡಿದ್ದಕ್ಕೆ ವಿರುದ್ಧವಾದ ಸನ್ನಿವೇಶ ನಮ್ಮ ಸಮಾಜದಲ್ಲಿ ಉಂಟಾದಾಗ ನಮಗೆ ವೇದನೆಯಾಗತ್ತೆ, ಮಾನಸಿಕ ತುಮುಲ ಉಂಟಾಗತ್ತೆ, ಈ ಘರ್ಷಣೆಗಳು ಎದುರಾಗತ್ತೆ. ಜೀವನದಲ್ಲಿ ನಮ್ಮ ನಿರ್ಧಾರಗಳೇ ಜೀವನದ ಯಶಸ್ಸನ್ನು ನಿರ್ಧರಿಸೋದು. ದ ಸೀಕ್ರೆಟ್ ಆಫ್ ಸಕ್ಸಸ್ ಇನ್ ಲೈಫ್ ಡಿಪೆಂಡ್ಸ್ ಆನ್ ದಿ ಮ್ಯಾಟರ್ ಆಫ್ ಚಾಯ್ಸ್. ಬಟ್ ದ ಟಫೆಸ್ಟ್ ಥಿಂಗ್ ಇನ್ ಎನಿಬಡೀಸ್ ಲೈಫ್ ಈಸ್ ದಿ ಮ್ಯಾಟರ್ ಆಫ್ ಚಾಯ್ಸ್. ಜೀವನದಲ್ಲಿ ನಮ್ಮ ಆಯ್ಕೆಯ ವಿಷಯವೇ ನಮ್ಮ ಯಶಸ್ಸಿನ ಗುಟ್ಟು. ಆದರೆ ಜೀವನದಲ್ಲಿ ಅತ್ಯಂತ ಕಷ್ಟಕರವಾದ, ಕ್ಲಿಷ್ಟಕರವಾದ ವಿಷಯ ಏನು ಅಂದರೆ ಆಯ್ಕೆಯ ವಿಷಯ. ಹೀಗಾಗಿ ನಮ್ಮ ಜೀವನದಲ್ಲಿ ಆಯ್ಕೆ ಮಾಡಿಕೊಳ್ಳೋ ವಿಷಯದಲ್ಲಿ ನಾವೆಷ್ಟೋ ಸಂದರ್ಭಗಳಲ್ಲಿ ಸೋಲ್ತೇವೆ. ಹತಾಶ ಮನಸ್ಸು ಬದುಕಿನಲ್ಲಿ ಕಷ್ಟಗಳನ್ನು ತರುತ್ತೆ, ವೈಫಲ್ಯಗಳನ್ನು ತರುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ವಾಮ ಮಾರ್ಗದಲ್ಲಿ ಸಂಚರಿಸಿ ಗೆಲುವನ್ನು ಪಡ್ಕೋಬೇಕು ಅಂತ ಹಪಹಪಿಸ್ತೇವೆ. ಸಿಗಲಿಲ್ಲ ಅಂದರೆ ಹತಾಶರಾಗ್ತೇವೆ. ಅಷ್ಟೇ ಅಲ್ಲ, ಆಗ ವಿತಂಡವಾದ ಮಾಡ್ತೇವೆ, ವಿತರ್ಕ ಮಾಡ್ತೇವೆ, ಕುತರ್ಕ ಮಾಡ್ತೇವೆ, ತರ್ಕ ಪಾರಮ್ಯವನ್ನು ಮೆರೆಯೋದಕ್ಕೆ ನಾವು ಹೋಗ್ತೇವೆ. ನಮ್ಮ ವೈಫಲ್ಯಗಳನ್ನು ಒಪ್ಪಿಕೊಂಡು ತಿದ್ದುಕೊಳ್ಳೋದಕ್ಕೆ ಬದಲು ಹೀ ಸ್ಪಾಯ್ಲ್ಡ್ ದಿ ಮೆನು, ನನ್ನ ಸೋಲಿಗೆ ಇವನು ಕಾರಣ, ನಾನು ಕಷ್ಟಪಟ್ಟೆ, ಇವನಿಂದ ಸೋತೆ ಅಂತ ಅದು ಇನ್ನೊಬ್ಬರ ಮೇಲೆ, ವ್ಯವಸ್ಥೆಯ ಮೇಲೆ ಗೂಬೆ ಕೂರಿಸ್ತೇವೆ. ಇದೂ ಸಾಲದೇ ಇದ್ದು ಅಂತಂದರೆ ಎಟುಕದ ದ್ರಾಕ್ಷಿ ಹುಳಿ ಅಂತ ಹೇಳಿ ಕಣ್ಣೀರು ಹಾಕ್ತೇವೆ, ಸುಳ್ಳು ಹೇಳ್ತೇವೆ, ಅಸಹಾಯಕರಾಗಿ ಮಗುವಿನ ಉಪಾಧಿಯಲ್ಲಿ ರೋಧಿಸ್ಬಿಡ್ತೇವೆ. ಈ ಎಲ್ಲ ಕೊರತೆಗಳನ್ನು ಸರಿದೂಗಿಸೋದಕ್ಕೆ ಒಬ್ಬ ನಾಲಾಯಕ್ ಮನುಷ್ಯನಂತೆ ನಾವು ನಡ್ಕೊಂಡು ಬಿಡ್ತೇವೆ. ಆದರೆ ಇದು ಯಾವುದೂ ಕೂಡ ಪರಿಹಾರ ಅಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ನಮ್ಮ ಜೀವಂತಿಕೆಗೆ, ನಮ್ಮ ಅಸ್ತಿತ್ವಕ್ಕೆ ಮಹತ್ವವನ್ನು ತುಂಬೋದೇ ನಮ್ಮ ಕ್ರಿಯಾಶೀಲತೆ, ನಮ್ಮ ಸತತ ಉತ್ಸಾಹ ಮತ್ತು ಸೋಲನ್ನು ಒಪ್ಪಿಕೊಳ್ಳದ ಒಂದು ಮನೋಧರ್ಮ. ನಮ್ಮಲ್ಲಿ ಹಾಸ್ಯ ಪ್ರಜ್ಞೆ ಇರಲಿ, ನಮ್ಮ ವಿಶ್ವಾಸಾರ್ಹತೆ 4 ಜನಕ್ಕೆ ಅದು ಪ್ರೀತಿ ವಿಶ್ವಾಸ ತರಲಿ, ನಮ್ಮಲ್ಲಿ ಔದಾರ್ಯ ಇರಲಿ, ಸತ್ಯಸಂಧತೆ ಇರಲಿ. ಈ ರೀತಿಯಲ್ಲಿ ನಾವು ಉತ್ತಮ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ನಾವು ಒಪ್ಪಿಕೊಳ್ಳಬೇಕಾಗತ್ತೆ. ಆದ್ದರಿಂದ ದಯವಿಟ್ಟು ಎಚ್ಚರಿಕೆಯಲ್ಲಿ ಬದುಕಬೇಕಾಗಿದೆ. ಜಾಗೃತ ಸ್ಥಿತಿಯ ಜೀವನ ನಮ್ಮನ್ನು ಎಂದಿಗೂ ಕೂಡ ಸೋಲೋದಕ್ಕೆ ಬಿಡೋದಿಲ್ಲ. ಸೋತರೂ ಸೋಲಿನಿಂದ ಕಲಿಯುವ ಒಂದು ಸಮಾಧಾನ, ವ್ಯವಧಾನ, ವಿವೇಕ ನಮಗೆ ಬೇಕಾಗುತ್ತೆ. ಇನ್ನು ಉಪನ್ಯಾಸದ ಕಡೆಯ ಹಂತಕ್ಕೆ ಬಂದಿದ್ದೇನೆ. ಯಶಸ್ವಿ ಪುರುಷನ ಯಶಸ್ಸಿನ ರಹಸ್ಯಗಳನ್ನು ಹಲವು ಅಂಶಗಳಾಗಿ ಪಟ್ಟಿ ಮಾಡ್ತಾರೆ ಜಗತ್ತಿನ ನಿಷ್ಣಾತರು. ಅಬ್ರಹಾಂ ಮ್ಯಾಸ್ಲೋ ಅಂತಕ್ಕಂಥ ಒಬ್ಬ ವ್ಯಕ್ತಿ ಈ ದಿಕ್ಕಿನಲ್ಲಿ ಒಂದು ಸಂಶೋಧನೆಯನ್ನು ಮಾಡಿದ್ದಾನೆ. ಆತ ನಮ್ಮ ಮುಂದೆ ಇಟ್ಟಂತಹ 7-8 ಅತ್ಯುತ್ತಮವಾದ ಸಲಹೆಗಳು ಈ ರೀತಿ ಇರುತ್ತೆ. ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಗೆಲ್ಲಬೇಕು ಅಂತ ಬಯಸ್ತಾನೆಯೋ ಅವನಲ್ಲಿ ರಿಯಾಲಿಟಿ ಸೆಂಟರ್ಡ್ ಅಂತಂದರೆ ವಾಸ್ತವಿಕತೆಯಲ್ಲಿ ತನ್ನನ್ನು ತಾನು ತೆರೆದಿಟ್ಟುಕೊಳ್ತಕ್ಕಂಥ ವೈಶಿಷ್ಟ್ಯತೆ. ನಮ್ಮ ವಾಸ್ತವಿಕತೆಯನ್ನು ಮುಚ್ಚಿಡ್ತೇವೆ, ಅವಾಸ್ತವವಾಗಿ ನಡ್ಕೊಳ್ತೇವೆ, ದುಃಖಕ್ಕೆ ಒಳಗಾಗ್ತೇವೆ. ರಿಯಾಲಿಟಿ ಸೆಂಟರ್ಡ್ ಅಂದರೆ ಯಾವ ಸ್ಥಿತಿಯಲ್ಲಿ ನಾವಿದ್ದೇವೋ ಅದನ್ನು ಒಪ್ಪಿಕೊಳ್ಳೋದು, ಆ ಸ್ಥಿತಿಯಿಂದ ನಮ್ಮ ಪ್ರಯತ್ನವನ್ನು ಮುಂದುವರಿಸೋದು. 2ನೇದು ಅಕ್ಸೆಪ್ಟೆನ್ಸ್ ಆಫ್ ದಿ ಸೆಲ್ಫ್, ಅಕ್ಸೆಪ್ಟಿಂಗ್ ದಿ ಸೆಲ್ಫ್ ಆ್ಯಂಡ್ ಅದರ್ಸ್. ಇದರ ಅರ್ಥ ಏನು? ಆತ್ಮಗೌರವದೊಂದಿಗೆ ಇತರರ ಗೌರವವನ್ನು ನಾವು ರಕ್ಷಿಸೋದು, ನಮ್ಮ ಆತ್ಮಗೌರವಕ್ಕೆ ಚ್ಯುತಿಯಾಗದಂತೆ ನೋಡಿಕೊಳ್ಳೋದು, ಇತರರ ಆತ್ಮಗೌರವಕ್ಕೆ ನಮ್ಮಿಂದ ಚ್ಯುತಿಯಾಗದಂತೆ ಎಚ್ಚರಿಕೆ ವಹಿಸೋದು. 3ನೇ ವಿಚಾರ, ಬಿ ಸ್ಪಾಂಟೇನಿಯಸ್. ಎಂದೂ ಕೂಡ ತನ್ನ ಸ್ವಾರ್ಥವನ್ನು ಪೋಷಿಸೋದಕ್ಕಿಂತ, ಅದನ್ನು ಗಮನಿಸೋದಕ್ಕಿಂತ ತನ್ನ ಮುಂದಿರುವ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಒಂದು ಪ್ರಯತ್ನಶೀಲತೆಯನ್ನು ಅವನು ಗಮನಿಸಬೇಕು. ಅದೇನು? ಓರಿಯೆಂಟೆಡ್ ಟುವರ್ಡ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ರಾದರ್ ದ್ಯಾನ್ ಈಗೋ. ತನ್ನ ಸ್ವಾರ್ಥವನ್ನು ಪೋಷಿಸೋದಕ್ಕಿಂತ
ಕೈಯಲ್ಲಿರೋ ಆ ಸನ್ನಿವೇಶವನ್ನು ನಿರ್ವಹಿಸೋದಕ್ಕೆ ಧಾರ್ಷ್ಟ್ಯತೆಯನ್ನು ಪ್ರದರ್ಶಿಸೋದು. ಬಿ ಸ್ಪಾಂಟೇನಿಯಸ್, ಸ್ವಪ್ರೇರಣೆಯಿಂದ ಕೆಲಸ ಮಾಡೋದು, ಸ್ವಇಚ್ಛೆಯಿಂದ ಕೆಲಸ ಮಾಡೋದು. ನೀವು ನೆನಪಿಟ್ಕೊಳ್ಳಿ, ನಿಮ್ಮ ಯಜಮಾನರು, ನಿಮ್ಮ ಮುಖ್ಯಸ್ಥರು ನಿಮಗೆ 10 ಕೆಲಸಗಳನ್ನು ಕೊಟ್ಟು ಅದನ್ನು ಮಾಡಿಸಿದಾಗ ನೀವು ಸಾಮರ್ಥ್ಯವಂತರು ಅಂತ ಅನಿಸ್ಕೊಳ್ಳೋದಿಲ್ಲ. ಸ್ವಪ್ರೇರಣೆಯಿಂದ ನೀವು 4 ಕೆಲಸ ಮಾಡಿದ್ರೂ ಕೂಡ ಮ್ಯಾನೇಜೇರಿಯಲ್ ಸ್ಕಿಲ್ ನಿಮ್ಮಲ್ಲಿದೆ ಅಂತಕ್ಕಂಥದ್ದನ್ನು ಗಮನಿಸಬಹುದು. 5ನೇದು ಬಿ ಕ್ರಿಯೇಟಿವ್. ಅಂದ್ರೇನು? ನೀವು ಸೃಜನಶೀಲರಾಗಿರಬೇಕಾಗತ್ತೆ. 6ನೇದು ಅಪ್ರಿಷಿಯೇಟಿವ್ ಆಫ್ ಸಾಲಿಟ್ಯೂಡ್. ಏಕಾಂತವನ್ನು ನೀವು ಶ್ಲಾಘಿಸಬಲ್ಲಿರ? ಒಂದು ಗುಂಪಿನಲ್ಲಿ ನೀವೆಷ್ಟು ಕಂಫರ್ಟಬಲ್ ಆಗಿರ್ತೀರೋ 4 ಗೋಡೆಗಳ ನಡುವೆ ನೀವೊಬ್ಬರೇ ಅಷ್ಟೇ ಪ್ರಾಮಾಣಿಕವಾಗಿ ಬದುಕಬಲ್ಲರ? 7ನೇದು ರೆಸಿಸ್ಟೆಂಟ್ ಟು ಸೋಷಿಯಲ್ ಪ್ರೆಷರ್ಸ್. ಸಾಮಾಜಿಕ ಒತ್ತಡಗಳನ್ನು ನೀವು ನಿರ್ವಹಿಸಬಲ್ಲರ? ಕೇಪಬಲ್ ಆಫ್ ಇಂಟಿಮೇಟ್ ಪರ್ಸನಲ್ ರಿಲೇಷನ್ಶಿಪ್ಸ್. ನೀವು ನಿಮ್ಮ ಆತ್ಮೀಯರೊಂದಿಗೆ ಮಧುರ ಸಂಬಂಧವನ್ನು ಕಾಪಾಡಿಕೊಳ್ಳಬಲ್ಲರ? ತಾತ್ವಿಕವಾಗಿ ಐಡಿಯಲಿಸ್ಟಿಕ್ ದೃಷ್ಟಿಯಲ್ಲಿ ನಿಮ್ಮ ಸ್ನೇಹಿತ ನೀವು ಭಿನ್ನ ಇರಬಹುದು, ಆದರೆ ಮಾನವೀಯ ಸಂಬಂಧಕ್ಕೆ ತೊಡಕಾಗದಂತೆ ನೀವು ಬದುಕಬಲ್ಲರ? ರೆಡಿ ಟು ಲರ್ನ್ ಫ್ರಮ್ ಎನಿಬಡಿ, ನೋ ಮ್ಯಾಟರ್ ಹೌ ಹಂಬಲ್ ಅಂಡ್ ಟು ಹ್ಯಾವ್. ಅದರರ್ಥ ಏನು? ಒಳ್ಳೆಯದನ್ನು ಯಾರಿಂದ ಬೇಕಾದರೂ ನಾನು ಕಲಿತೇನೆ ಅನ್ನುವಂತಹ ಒಂದು ಸೌಜನ್ಯ ನಿಮ್ಮಲ್ಲಿದೆಯಾ? ಅವ್ರ ಹತ್ರ ಯಾಕೆ ಕಲಿಬೇಕು ನಾನು? ಅವರೇನ್ರಿ ಹೇಳ್ಕೊಡೋದು ನಮಗೆ? ಈ ರೀತಿಯ ದರ್ಪದ ಧೋರಣೆಗಿಂತ ಅವ್ರು ಹೇಳ್ತಾ ಇರೋದು ಸರಿಯಾಗಿದೆ, ಅದರಿಂದ ನಾನು ಕಲ್ತ್ಕೊಳ್ಳೋದಿದೆ ಅನ್ನೋ ಸೌಜನ್ಯ, ವಿನಯವಂತಿಕೆ ನಿನ್ನಲ್ಲಿದೆಯಾ? 10ನೇದು ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್. ದೈವಿಕ ಅನುಭವ ಅಂತಕ್ಕಂಥದ್ದನ್ನು ಗೌರವಿಸು. ರಾಮಕೃಷ್ಣ ಪರಮಹಂಸರ ನೇರ ಶಿಷ್ಯರಲ್ಲಿ ಸ್ವಾಮಿ ತುರಿಯಾನಂದರು ಅಂತಕ್ಕಂಥವ್ರು ಒಬ್ಬರು ಮಹಾತ್ಮರು. ಅವರು ತಮ್ಮ ಬಳಿಗೆ ಬಂದಂತಹ ಯುವಕರನ್ನು ಕುರಿತು ಹೇಳ್ತಾ ಇದ್ದಂಥ ಒಂದು ಹಿತೋಕ್ತಿ ಏನದು? ಆಲ್ವೇಸ್ ಬಿ ಇನ್ ದಿ ಕಂಪನಿ ಆಫ್ ಹೋಲಿ ಪೀಪಲ್. ಸಾಧ್ಯವಾದಷ್ಟು ಧರ್ಮ ಆಧ್ಯಾತ್ಮದ ಸಾಧಕರೊಂದಿಗೆ ನಿನ್ನ ಸಂಪರ್ಕವನ್ನು ಬೆಳೆಸ್ಕೋ, ಅವರ ಸಂಪರ್ಕದಲ್ಲಿ ಇರು. ಇಫ್ ನಾಟ್ ಪಾಸಿಬಲ್, ಅದು ಸಾಧ್ಯವಾಗದೇ ಇದ್ದರೆ, ಪ್ಲೀಸ್ ಗೋ ಥ್ರೂ ದ ಸ್ಪಿರಿಚುವಲ್ ಬುಕ್ಸ್. ಆಧ್ಯಾತ್ಮಿಕ ಸದ್ಗ್ರಂಥಗಳನ್ನು ನೀನು ಅಧ್ಯಯನ ಮಾಡ್ತಾ ಹೋಗು. ಒಂದು ವೇಳೆ ಇದು ಸಾಧ್ಯವಾಗದೇ ಇದ್ದರೆ, ಥಿಂಕ್ ಆಫ್ ಹೋಲಿ ಪೀಪಲ್. ಆಧ್ಯಾತ್ಮಿಕ ವ್ಯಕ್ತಿಗಳ ವ್ಯಕ್ತಿತ್ವವನ್ನೇ ನೀನು ಚಿಂತನೆ ಮಾಡ್ತಾ ಇರು, ಆಲೋಚನೆ ಮಾಡ್ತಾ ಇರು. ಡು ಯು ನೋ ವೈ? ಯಾಕಿದು ಗೊತ್ತಾ? ಮೈಂಡ್ ಕಂಟ್ರೋಲ್ಸ್ ಮೈಂಡ್. ಮನಸ್ಸು ಮತ್ತೊಂದು ಮನಸ್ಸನ್ನು ನಿಗ್ರಹಿಸುತ್ತದೆ, ನಿರ್ವಹಿಸುತ್ತದೆ. ಏನು ಅದ್ಭುತವಾದ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಏನದು? ಮೈಂಡ್ ಕಂಟ್ರೋಲ್ಸ್ ಮೈಂಡ್. ಸಮಾಜದಲ್ಲಿ ನಾವು ಕಲಿಬೇಕಾದ್ದು ಬಹಳಷ್ಟು ವಿಚಾರಗಳಿದೆ. ನಾವು ನಿಷ್ಕ್ರಿಯರಾಗಿ ಕೂತ್ಕೊಳ್ಳೋದು ಬಹಳ ದೊಡ್ಡ ಅವಮಾನ. ಸೋಲುಗಳಾಗಲಿ, ತಪ್ಪುಗಳಾಗಲಿ, ಯಾವುದೇ ರೀತಿಯಲ್ಲೂ ಕೂಡ ಕಣ್ಣೀರು ಬರಲಿ, ಅವಮಾನಗಳಾಗಲಿ, ಆದರೆ ಅದನ್ನು ಸೋರ್ಸ್ ಆಫ್ ಇನ್ಸ್ಪಿರೇಷನ್, ಒಂದು ಪಾಸಿಟಿವ್ ಗ್ರೋತ್ಗೆ ಒಂದು ಮೋಟಿವೇಶನ್ ಆಗಿ ಸ್ವೀಕರಿಸುವಂತಹ ಪ್ರಯತ್ನಕ್ಕೆ ನಾವು ಹೋಗಬೇಕಾಗಿದೆ. ಯಶಸ್ಸಿನ ಏಣಿಯನ್ನು ಹತ್ತಬೇಕಾದರೆ ನಾವು ಎರಡೂ ಕೈಗಳನ್ನು ಜೇಬಿನಲ್ಲಿಟ್ಕೊಂಡು ಏಣಿಯನ್ನು ಏರಲಾಗದು. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಏಕಾಏಕಿ ಘಟಿಸಿದ ಯಶಸ್ಸಿನ ಹಿಂದೆ ಏನೋ ಮೋಸ ಇದೆ. ಯಶಸ್ಸು ಒಂದು ಕ್ರಮಬದ್ಧವಾದ ಸಾಧನಾ ಪಥದಲ್ಲಿ ಹೋದಾಗ ನಮಗೆ ಸಿಗುವಂಥದ್ದು. ಆ ನಿಟ್ಟಿನಲ್ಲಿ ಜೀವನವೇ ಪರಮಾತ್ಮ ಕೊಟ್ಟಂಥ ಒಂದು ವರ. ಜೀವನವೇ ಒಂದು ಶಿಕ್ಷಣ. ಈ ಜೀವನ ಶಿಕ್ಷಣದಲ್ಲಿ ಪ್ರತಿಯೊಂದು ದಿನವೂ ಕೂಡ ನಮ್ಮ ಬದುಕಿನ ಒಂದೊಂದು ಪುಟ. ಆದರೆ ವಿವೇಕದಿಂದ ಎಡಗಡೆ ಪುಟದಲ್ಲಿ ಬರೀಬೇಕು, ಅಲ್ಲಿ ಮಾಡಿದ ತಪ್ಪುಗಳನ್ನು ಬಲಗಡೆ ಪುಟದಲ್ಲಿ ತಿದ್ದುಕೊಂಡು ಬರೀಬೇಕು. ಎಡಗಡೆಯ ಪುಟ ಬೆಳಗಿನಿಂದ ಸಂಜೆವರೆಗೂ ನಾನು ಹೇಗೆ ವ್ಯವಹರಿಸಿದೆ, ಅದೇ ಪುಸ್ತಕದ ಬಲಗಡೆ ಪುಟದಲ್ಲಿ ಹೇಗೆ ವ್ಯವಹರಿಸಬಹುದಾಗಿತ್ತು ಅಂತ ಬರೆಯೋದು.
ಮಹಾತ್ಮನೊಬ್ಬ ಹೇಳ್ತಾನೆ, ಯಾವುದೇ ಕೆಲಸವನ್ನು ನಿರ್ವಹಿಸಬೇಕಾದರೆ ನಿನ್ನ ಮುಂದೆ ಎರಡೇ ಆಯ್ಕೆಗಳಿದೆ. ಮೊದಲನೇದು, ನೀನು ಆ ಕೆಲಸವನ್ನು ನಿರ್ವಹಿಸುವುದು. ಎರಡನೇದು, ನೀನು ಆ ಕೆಲಸವನ್ನು ಅತ್ಯುತ್ತಮವಾಗಿ ನಿರ್ವಹಿಸುವುದು. ನೆನಪಿಟ್ಕೋ, ಅತ್ಯುತ್ತಮವಾಗಿ ನಿರ್ವಹಿಸುವ ಯೋಗ್ಯತೆ ನಿನಗಿದ್ದಾಗ ನೀನು ಆ ಕೆಲಸವನ್ನು ಸಾಮಾನ್ಯ ರೀತಿಯಲ್ಲಿ ಯಾಕೆ ನಿರ್ವಹಿಸ್ತೀಯ? ನೆನಪಿಟ್ಕೋ, ನೀನು ನಾನು ಯಾಕೆ ಕಷ್ಟಪಡಲಿ, ಅವರೆಲ್ಲ ಸೋಮಾರಿಗಳಿದ್ದಾರೆ, ನಾನೊಬ್ಬನೇ ಕಷ್ಟಪಟ್ಟರಾಗುತ್ತಾ ಅನ್ನುವಂತಹ ಹೊರನೋಟದ ಕಂಫರ್ಟ್ ಝೋನ್ಗೆ ನೀನು ಶರಣಾಗಬೇಡ. ಏಕೆ ಅಂತಂದರೆ ಅವರೆಲ್ಲ ಸೋಮಾರಿಗಳಾಗಿ ಆಗಿ ಆಗಿ ಜೀವಚ್ಛವಗಳಾಗ್ತಾ ಇದ್ದಾರೆ. ನೀನು ಕೂಡ ಜೀವಚ್ಛವಗಳ ಆ ಪಂಕ್ತಿಗೆ ಸೇರಬೇಡ. ಯಾಕೆಂದರೆ ಸೋಮಾರಿತನ ಅನ್ನೋದು ವ್ಯವಸ್ಥೆಯನ್ನು ಎಷ್ಟು ಕೊಲ್ಲುತ್ತೆ ಅನ್ನೋದಕ್ಕೆ ಮೊದಲು ನಿನ್ನನ್ನು ಕೊಲ್ಲುತ್ತೆ ಮೊದಲು ಅಂತಕ್ಕಂಥ ಎಚ್ಚರಿಕೆ ಇರಲಿ. ಇದು ಮಹಾತ್ಮರು ನಮ್ಮ ಮುಂದೆ ಇಟ್ಟಂತಹ ಶ್ರೇಷ್ಠವಾದ ಚಿಂತನೆಗಳು. ಆ ನಿಟ್ಟಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು KRS ಕಟ್ಟಬೇಕಾದ್ರೆ ಇಂಜಿನಿಯರ್ಸ್ನ ಮೀಟಿಂಗನ್ನು ಕರೆದು ಹೇಳ್ತಾರೆ, ನಾವು ಇಡೀ ಏಷ್ಯಾದಲ್ಲಿ ಅತ್ಯಂತ ಪ್ಲ್ಯಾಂಡ್ ಡ್ಯಾಮನ್ನು ಕಟ್ಟಕ್ಕೆ ಹೋಗ್ತಾ ಇದ್ದೇವೆ. 700 ಕಿಲೋಮೀಟರ್ ದೂರ ಹರಿಯುವ ಈ ಕಾವೇರಿ ನದಿ ಇದೆಯಲ್ಲ, ಇದು ಅತ್ಯುತ್ತಮವಾಗಿ ಬಳಕೆ ಆಗುತ್ತೆ ಏಷ್ಯಾ ಖಂಡದಲ್ಲೇ. ನಾವೆಲ್ಲರೂ ಒಟ್ಟು ಕುಟುಂಬವಾಗಿ ಕೆಲಸ ಮಾಡಬೇಕು. ಯಾವುದೇ ಕೆಲಸ ನಮ್ಮ ಪಾಲಿಗೆ ಬಂದಾಗ ನಾವದನ್ನು ನಿರ್ವಹಿಸಬೇಕು. ಕಸ ಗುಡಿಸಬೇಕು ಅಂತ ನಾನು ಹೇಳಿದ್ರೆ ನೀವು ಕಸ ಗುಡಿಸಬೇಕು. ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್, ನಾನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ನಾನು ಜೂನಿಯರ್ ಇಂಜಿನಿಯರ್, ಕಸ ಗುಡಿಸೋನು ಗ್ರೂಪ್ ಡಿ ನೌಕರ ಅಲ್ವಾ, ನಾನು ಯಾಕೆ ಗುಡಿಸ್ಬೇಕು ಅಂತ ಅನ್ನಬಾರ್ದು. ಕಸ ಗುಡಿಸಿ ಅಂತ ನಾನು ಹೇಳಿದಾಗ ನೀವು ಎಷ್ಟು ಚೆನ್ನಾಗಿ ಕಸ ಗುಡಿಸಿರಬೇಕು ಅಂದರೆ ಅಷ್ಟು ಅತ್ಯುತ್ತಮವಾಗಿ ಕಸ ಗುಡಿಸುವ ಸ್ಪರ್ಧೆಯಲ್ಲಿ ನಿಮಗೆ ಫಸ್ಟ್ ಪ್ರೈಸ್ ಬರಬೇಕು. ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದಂಥ ಒಂದು ಜೀವನದ ಯಶಸ್ಸಿನ ರಹಸ್ಯ. ಯಾವುದೇ ಕೆಲಸವನ್ನು ಸಾಕ್ಷಾತ್ ಪರಮಾತ್ಮ ಕೊಟ್ಟ ಪೂಜೆಯಂತೆ ಮಾಡಿದಾಗ ಅದು ಬಂಧನಕಾರಿ ಅಲ್ಲ. ವರ್ಕ್ ಆ್ಯಂಡ್ ವರ್ಷಿಪ್, ವರ್ಕ್ ಆ್ಯಸ್ ವರ್ಷಿಪ್, ವರ್ಕ್ ಈಸ್ ವರ್ಷಿಪ್. ಶಂಕರಾಚಾರ್ಯರು ನಿಷ್ಕ್ರಿಯತೆಯನ್ನು ಎಂದೂ ಕೂಡ ಬೆಂಬಲಿಸಲಿಲ್ಲ. ಶಂಕರಾಚಾರ್ಯರು ಹೇಳ್ತಾರೆ, ನಿನ್ನ ಕಾರ್ಯದ ಮೂಲಕ ನಿನ್ನ ಜ್ಞಾನದ ಬಾಗಿಲು ತೆರೆಯುತ್ತೆ, ಜ್ಞಾನದ ಮೂಲಕ ನಿನಗೆ ಸಾಕ್ಷಾತ್ಕಾರವಾಗುತ್ತೆ. ನಿನ್ನ ಕಾರ್ಯ ಮತ್ತು ಸಾಕ್ಷಾತ್ಕಾರದ ನಡುವೆ ಜ್ಞಾನದ ಹೆಬ್ಬಾಗಿಲಿದೆ. ನೀನು ಜ್ಞಾನದ ಹೆಬ್ಬಾಗಿಲನ್ನು ತಟ್ಟೋದೊಂದು ದೊಡ್ಡ ಕಾರ್ಯ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಕಾರ್ಯಶೀಲತೆ 8ನೇ ಶತಮಾನದಲ್ಲಿ ಬಂದ ಶಂಕರಾಚಾರ್ಯರು ಕ್ರಿಯಾಶೀಲತೆಯ ಬಗ್ಗೆ ಇದನ್ನು ಗಮನಿಸಬೇಕು ನಾವು. ಶಂಕರಾಚಾರ್ಯರಾಗಬಹುದು, ವಿವೇಕಾನಂದರಾಗಬಹುದು, ತಮ್ಮ 40ನೇ ವಯಸ್ಸನ್ನು ಮುಟ್ಟಲಿಲ್ಲ. ಯುವಕ ಅನ್ನೋ ಶಬ್ದದ ಬಗ್ಗೆ ಇದ್ದ ಎಲ್ಲ ನಕಾರಾತ್ಮಕ ಭಾವನೆಗಳನ್ನು ತೆಗೆದುಹಾಕಿದ್ರು ಅವರು. ಯುವಕ ಅಂತಕ್ಕಂಥವನು ಅಶಿಸ್ತಿನ ಪ್ರತೀಕ ಇವತ್ತು ಬಹಳಷ್ಟು ಜನರ ಅಭಿಪ್ರಾಯ. ಆದರೆ ಅವರು ಯುವಕ ಅನ್ನೋವನು ಶಿಸ್ತಿನ ಪ್ರತೀಕ ಅಂತ ಸಾಬೀತು ಮಾಡಿದ್ರು ಶಂಕರಾಚಾರ್ಯರು ಮತ್ತು ವಿವೇಕಾನಂದರು. ಯುವಕನು ಅಶಿಸ್ತಿನಲ್ಲಿ ಬದುಕಬಹುದಾದರೂ ಕೂಡ ಅವನು ಅಶಿಸ್ತಿಗೆ ಪರ್ಯಾಯ ಪದವಲ್ಲ, ಅದನ್ನು ಪ್ರೂವ್ ಮಾಡಿದ್ರು. ಯುವಕ ಅನ್ನುವಂಥವನು ಜೀವನದಲ್ಲಿ ಸಾರ್ವಕಾಲಿಕವಾಗಿ ಸಾಧಿಸಬಹುದಾದದ್ದನ್ನು ಸಾಧಿಸಬಲ್ಲ ಅನ್ನೋದನ್ನು ಸಾಧಿಸಿ ತೋರಿಸ್ಬಿಟ್ರು. ಈ ಪ್ರಪಂಚದ ಇತಿಹಾಸದಲ್ಲಿ ಈ ಈರ್ವರು ಯುವಕರು ಮಾಡಿದಂತಹ ಒಂದು ಅದ್ಭುತವಾದ ದಾಖಲೆ ಸೂರ್ಯ ಚಂದ್ರರಿರುವವರೆಗೂ ಕೂಡ ಈ ಜಗತ್ತಿನಲ್ಲಿ ಕೃತಜ್ಞತೆಯಿಂದ ಸ್ಮರಿಸಲ್ಪಡುತ್ತದೆ. ಶ್ರೀ ಶಂಕರ ಭಗವತ್ಪಾದರು ಮತ್ತು ಸ್ವಾಮಿ ವಿವೇಕಾನಂದರು. ಇದು ಯುವಕರು ಕಣ್ಣರಳಿಸ್ಕೊಂಡು ಮನಸ್ಸನ್ನು ಬಿಚ್ಚಿ ಆಲೋಚನೆ ಮಾಡಬೇಕಾದಂಥ ವಿಚಾರ. ಹಾಗಾಗಿ ಯೌವನ ಇದು ಜೀವನದ ವಸಂತ ಕಾಲ. ಯೌವನವನ್ನು ನಾವು ದುರುಪಯೋಗ ಮಾಡ್ಕೋಬಾರ್ದು, ನಿರುಪಯುಕ್ತಗೊಳಿಸ್ಕೊಳ್ಬಾರ್ದು. ಯೌವನವನ್ನು ಸರಿಯಾಗಿ ನಿರ್ವಹಿಸ್ಕೋಬೇಕು. ಜೀವನದ ವಸಂತ ಕಾಲವಾದ ಈ ಯೌವನದಲ್ಲಿ ನಾವು ಅತ್ಯಂತ ಕ್ರಿಯಾಶೀಲರಾಗಬೇಕು. ನಾವು ಮಾಡುವ ಕಾರ್ಯದಲ್ಲಿ ಭಾವನೆ ಪವಿತ್ರವಾಗಿದ್ದರೆ ಅದು ಪೂಜೆಯಾಗುತ್ತೆ. ನಾವು ಪೂಜೆಯನ್ನೇ ವ್ಯಾವಹಾರಿಕ ಬುದ್ಧಿಯಲ್ಲಿ ಮಾಡಿದ್ರೆ ಅದು ಚಾಕರಿಯಾಗುತ್ತೆ.
ಕೆಲಸವನ್ನು ಯಾವ ಮನೋಸ್ಥಿತಿಯಿಂದ ಮಾಡ್ತೇವೋ ಅದನ್ನು ಆಧರಿಸಿ ಅದು ಪೂಜೆಯೋ ಅಥವಾ ಯಾವುದೋ ಒಂದು ಗುಲಾಮಿ ಕ್ರಿಯೆಯೋ ಅನ್ನೋದು ನಿರ್ಧಾರವಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ನಿರ್ವಹಿಸಬೇಕಾದ ಕರ್ತವ್ಯವನ್ನು ಶ್ರದ್ಧೆಯಿಂದ ನಿರ್ವಹಿಸಿಕೊಂಡು ಹೋದಾಗ ಮಾರ್ಗ ಮಧ್ಯದಲ್ಲಿ ಬರಬಹುದಾದ ಸೋಲುಗಳು, ನಮ್ಮಿಂದ ಘಟಿಸಬಹುದಾದ ತಪ್ಪುಗಳು ನಮ್ಮನ್ನು ಅದು ಎಜುಕೇಟಿವ್ ಮಾಡುತ್ತೆ. ತಪ್ಪುಗಳನ್ನು ತಿದ್ದುಕೊಂಡು ಸತ್ಪಥದಲ್ಲಿ ಇನ್ನೂ ಹೆಚ್ಚು ಆತ್ಮವಿಶ್ವಾಸದಿಂದ ಸಾಗೋದಕ್ಕೆ ನಮಗೆ ಅವಕಾಶ ಮಾಡಿಕೊಡುತ್ತೆ. ಥಾಮಸ್ ಮಸ್ಟರ್ಡ್ ಅಂತಕ್ಕಂಥ ಆಸ್ಟ್ರೇಲಿಯಾದ ಟೆನ್ನಿಸ್ ಚಾಂಪಿಯನ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆತ ಚಾಂಪಿಯನ್ ಆಗ್ತಾನೆ. ಆತನ ಕಥೆಯನ್ನು ಹೇಳಿ ನನ್ನ ಉಪನ್ಯಾಸವನ್ನು ಮುಗಿಸ್ತೇನೆ. ಆತ ವರ್ಲ್ಡ್ ಚಾಂಪಿಯನ್ ಆಗಿರ್ತಾನೆ. ರಸ್ತೆ ಅಪಘಾತದಲ್ಲಿ ಮಾರಣಾಂತಿಕವಾಗಿ ಗಾಯಗೊಳ್ತಾನೆ. ಅಂತಾರಾಷ್ಟ್ರೀಯ ಮಟ್ಟದ ಶಸ್ತ್ರಚಿಕಿತ್ಸಕರು ಅವನಿಗೆ ಸರ್ಜರಿ ಮಾಡ್ತಾರೆ. ಅವನಿಗೆ ಅನಸ್ತೇಷಿಯಾ ಕೊಟ್ಟಿರ್ತಾರೆ. ಅನಸ್ತೇಷಿಯಾ ತೆಗೆದುಕೊಂಡು ಅರೆಪ್ರಜ್ಞಾವಸ್ಥೆಯಲ್ಲಿ ಇರ್ತಾನವನು. ಅವನಿಗೆ ಆಪರೇಷನ್ ಮಾಡ್ತಾ ಇದ್ದಂಥ ಸರ್ಜನ್ಸ್, ಇಂಟರ್ನ್ಯಾಷನಲಿ ರೆಪ್ಯೂಟೆಡ್ ಸರ್ಜನ್ಸ್ ಮಾತನಾಡ್ಕೊಳ್ತಾರೆ, ಅಯ್ಯೋ ಪಾಪ ಥಾಮಸ್ ಮಸ್ಟರ್ಡ್ ಪರಿಸ್ಥಿತಿ ಹೀಗಾಯ್ತಲ್ಲ, ಅವನು ಜೀವನದಲ್ಲಿ ಮುಂದೆ ಟೆನ್ನಿಸ್ ಆಡೋದು ಇರಲಿ, ಅವನು ಸರಿಯಾಗಿ ನಡೀತಾನ ಅನ್ನೋದೇ ಸಂಶಯ, ಅನುಮಾನ. ಅವನು ಜೀವನದಲ್ಲಿ ಸರಿಯಾಗಿ ನಡೀತಾನೆ ಅನ್ನೋದೇ ಒಂದು ದೊಡ್ಡ ಅನುಮಾನ. ಇದನ್ನು ಮಂಪರಿನಲ್ಲಿರ್ತಕ್ಕಂಥ ಥಾಮಸ್ ಮಸ್ಟರ್ಡ್ ಕೇಳಿಸ್ಕೊಳ್ತಾ ಇದ್ದಾನೆ. ಆದರೆ ಅವನು ಅಸಹಾಯಕನಾಗಿದ್ದಾನೆ, ಮಾತಾಡೋಕ್ಕಾಗೋದಿಲ್ಲ. ಸರ್ಜರಿ ಆಯಿತು, ಹಾಸ್ಪಿಟ್ಲಲ್ಲಿ ಕೆಲವು ವಾರಗಳಿದ್ದ, ಡಿಸ್ಚಾರ್ಜ್ ಆಯಿತು. ಮನೆಗೆ ಬಂದು 6 ತಿಂಗಳು ಅವನು ವಿಶ್ರಾಂತಿ ಪಡ್ಕೊಂಡ. ಆಮೇಲೆ ನಿಧಾನಕ್ಕೆ ಎದ್ದ, ಕೋಲನ್ನು ಊರಿಕೊಂಡು ನಡೆಯೋದಕ್ಕೆ ಶುರು ಮಾಡ್ದ. ಆಮೇಲೆ ಇಂಡಿಪೆಂಡೆಂಟ್ವಾಗಿ ಸ್ವತಂತ್ರವಾಗಿ ನಡೆಯೋದಕ್ಕೆ ಶುರು ಮಾಡ್ದ. ನಿಧಾನಕ್ಕೆ ಓಡೋದಕ್ಕೆ ಶುರು ಮಾಡ್ದ. ನಿಧಾನವಾಗಿ ಲಾಂಗ್ ಟೆನ್ನಿಸನ್ನು ಆಡೋದಕ್ಕೆ ಶುರು ಮಾಡ್ದ. ಲಾಂಗ್ ಟೆನ್ನಿಸ್ನಲ್ಲಿ ಮತ್ತೆ ನಿಷ್ಣಾತನಾದ. ಮತ್ತೆ ಅವನು ವರ್ಲ್ಡ್ ಚಾಂಪಿಯನ್ ಆದ. ಆಗ ಜಗತ್ತಿನ ಪತ್ರಿಕೆಗಳು, ಜಗತ್ತಿನ TV ಚಾನಲ್ಗಳು ಅವನು ಮುಂದೆ ಹೋಗಿ ನಿಮ್ಮ ಯಶಸ್ಸಿನ ರಹಸ್ಯವೇನೋ ಅಂತ ಮೈಕ್ ಹಿಡಿದ್ರು. ಆಗ ಅವನು ಹೇಳ್ದ, ನನ್ನ ಯಶಸ್ಸಿನ ರಹಸ್ಯ ನಾನು ಮತ್ತೆ ವರ್ಲ್ಡ್ ಚಾಂಪಿಯನ್ ಆದೆ ಅಂತಲ್ಲ. ಇನ್ನು ಆಟ ಆಡೋದಿರಲಿ, ಇವನು ನಿಂತ್ಕೊಳ್ಳೋಕ್ಕಾಗತ್ತಾ, ನಡೆಯೋದಕ್ಕಾಗತ್ತಾ ಅಂತ ಅವತ್ತು ಮಂಪರಿನಲ್ಲಿದ್ದ ನನ್ನ ಮುಂದೆ ವರ್ಲ್ಡ್ ರೆಪ್ಯೂಟೆಡ್ ಸರ್ಜನ್ಸ್ ಪಿಸುಗುಟ್ತಾ ಇದ್ರಲ್ಲ, ಭಗವಂತ ನನಗೆ ಕೊಟ್ಟ ಶಕ್ತಿಯಲ್ಲಿ ಅವ್ರು ಕೊಟ್ಟಂತಹ ಆ ಮೆಡಿಕಲ್ ಸರ್ಟಿಫಿಕೇಟನ್ನು ಇವತ್ತು ಡಸ್ಟ್ಬಿನ್ನಿಗೆ ಹಾಕ್ತಾ ಇದ್ದೀನಿ. ನಾನು ನನ್ನ ಪ್ರಯತ್ನದಿಂದ ಅಂತಾರಾಷ್ಟ್ರೀಯ ಮಟ್ಟದ ವೈದ್ಯರು ನನಗೆ ಕೊಟ್ಟಂತಹ ಹೆಲ್ತ್ ಸರ್ಟಿಫಿಕೇಟನ್ನು ಡಿಸ್ಪ್ರೂವ್ ಮಾಡ್ತಾ ಇದ್ದೇನೆ. ಇಷ್ಟು ಗೋಲ್ಡ್ ಮೆಡಲ್ ಹಾಕ್ಕೊಂಡಿದ್ದೀನಲ್ಲ, ದೀಸ್ ಗೋಲ್ಡ್ ಮೆಡಲ್ಸ್ ಆರ್ ನಾಟ್ ಮೇಡ್ ಅಪ್ ಮಿಯರ್ಲಿ ಆಫ್ ಗೋಲ್ಡ್. ನನ್ನ ಚಿನ್ನದ ಪದಕಗಳು ಕೇವಲ ಚಿನ್ನದಿಂದಲೇ ಮಾಡಲ್ಪಟ್ಟಿಲ್ಲ. ದೇ ಆರ್ ಮೇಡ್ ಅಪ್ ಆಫ್ ಸ್ವೆಟ್. They are made up of conviction. ಈ ಮಾತುಗಳಲ್ಲಿ ತನ್ನ ಯಶಸ್ಸನ್ನು ಹೇಳ್ತಾನೆ. ನನ್ನ ಬೆವರಿನ ಒಂದೊಂದು ಹನಿ, ನನ್ನ ಒಂದು ನಿಶ್ಚಲವಾದ ನಿಲುವು, ನನ್ನ ಹೋರಾಟದ ಒಂದು ಮನೋಧರ್ಮ, ಇದು ನನ್ನ ಯಶಸ್ಸು. ನನಗೆ ಬಹಳ ಸಂತೋಷ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದ ವೈದ್ಯರು ನನಗೆ ಕೊಟ್ಟಂತಹ ಹೆಲ್ತ್ ಸರ್ಟಿಫಿಕೇಟನ್ನು ನಾನು ಡಿಸ್ಪ್ರೂವ್ ಮಾಡಿದ್ದೇನೆ. ಪ್ರೀತಿಯ ಬಂಧುಗಳೇ, ಪ್ರಯತ್ನವೇ ಪರಮಪೂಜೆ. ಪೂಜ್ಯ ಸ್ವಾಮಿ ಜಗದಾತ್ಮಾನಂದರು ಹೇಳಿದ ಮಾತು, ಪ್ರಯತ್ನವೇ ಪರಮೇಶ್ವರ. ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿಯವರು ಹೇಳಿದಂಥ ಮಾತು. ರಾಮಕೃಷ್ಣಾಶ್ರಮಕ್ಕೆ ಹೋದರೆ 100 ಗ್ರಂಥಗಳು ನಿಮ್ಮ ಸ್ವಾವಲಂಬನೆಯ, ಸ್ವಾಭಿಮಾನದ, ಆತ್ಮಗೌರವದ ಮತ್ತು ಸ್ವಪ್ರಯತ್ನವನ್ನು ಪ್ರಚೋದಿಸುವಂತಹ ಸದ್ಗ್ರಂಥಗಳು ಸಿಗುತ್ತೆ ನಿಮಗೆ. ನಿಮ್ಮ ಮನೆಗಳಲ್ಲಿ ಒಂದು ಪುಟ್ಟ ಗ್ರಂಥಾಲಯ ನಿರ್ಮಾಣ ಮಾಡಿಕೊಳ್ಳಿ. ಶಾಲಾ ಕಾಲೇಜುಗಳಲ್ಲಿರ್ತಕ್ಕಂಥ ಗ್ರಂಥಾಲಯಕ್ಕಿಂತ ಮನೆಯಲ್ಲಿ ನಾವೊಂದು ಪುಟ್ಟ ಗ್ರಂಥಾಲಯವನ್ನು ರೂಪಿಸ್ಕೊಳ್ಳೋದು ಬಹಳ ಮುಖ್ಯ. ಮನೆಯಲ್ಲಿ ಈ ರೀತಿಯ ಅಧ್ಯಯನದ ಒಂದು ವಿಶೇಷವಾದ ಸಂಸ್ಕೃತಿ ಬೆಳೀಲಿ. ಟೆಲಿವಿಷನ್ನಲ್ಲಿ ವಿಪರೀತವಾದ ಟೈಮನ್ನು ಕಳೆದು ನಾವು ನಮ್ಮ ಬುದ್ಧಿಯನ್ನು ನಿಂತ ನೀರಾಗಿಸ್ಕೊಳ್ಳೋದು ಬೇಡ. ನೋಡಬಹುದಾದ ಅತ್ಯುತ್ತಮವಾದ ವಿಚಾರಗಳನ್ನು ನೋಡಲೇಬೇಕು.
ಆದರೆ ಟೆಲಿವಿಷನ್ನಲ್ಲಿ ಬರೋ ಪ್ರತಿಯೊಂದು ವಿಷಯವೂ ಕೂಡ ಅತ್ಯುತ್ತಮ ಅಲ್ಲ. ಆ ನಿಟ್ಟಿನಲ್ಲಿ ಸಮಯವನ್ನು ಕೊಲ್ಲಬಾರ್ದು. ವಿ ಮೇ ಸೇ ದಟ್ ವಿ ಆರ್ ಕಿಲ್ಲಿಂಗ್ ಟೈಮ್, ಇಟ್ ಈಸ್ ರ್ಯಾದರ್ ಟೈಮ್ ಈಸ್ ಕಿಲ್ಲಿಂಗ್ ಅಸ್. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಇಡೀ ದಿನವನ್ನು ಅತ್ಯುತ್ತಮವಾಗಿ ನಾವು ಯೋಜಿಸಬೇಕು. ಒಂದು ಟೈಮ್ ಟೇಬಲ್ ಹಾಕ್ಕೋಬೇಕು. ದಿನದಲ್ಲಿ ಬಹುತೇಕ 75-80% ಸಮಯ ನಾವು ಕ್ರಿಯಾಶೀಲರಾಗಿರಬೇಕು. ಆಗ ನಮಗೆ ಜೀವನ ಅಂತಕ್ಕಂಥದ್ದು ಒಂದು ತಪಸ್ಸಾಗಿ ಪರಿಣಮಿಸುತ್ತೆ. ಜೀವನದಲ್ಲಿ ತಪ್ಪುಗಳು ಮತ್ತು ಸೋಲುಗಳು ನಮ್ಮ ಜೀವನದಲ್ಲಿ ನಾವು ತಿದ್ದುಕೋಬೇಕಾಗಿದ್ದಿದೆ ಅಂತಕ್ಕಂಥದ್ದನ್ನು ಪರಿಚಯ ಮಾಡಿಕೊಡುತ್ತೆ. ಅವುಗಳನ್ನು ತಿದ್ದುಕೊಂಡು ಮುಂದಿನ ಹೆಜ್ಜೆಗಳಲ್ಲಿ ನಾವು ನಡೀತೇವೆ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೀನು ಕಾಡಿನಲ್ಲಿ ಸಂಚರಿಸ್ತಾ ಇದ್ದೀಯಾ, ನೆನಪಿಟ್ಕೋ, ಕಾಡಿನ ಪಥದಲ್ಲಿ, ಆ ದಾರಿಯಲ್ಲಿ, ಮಾರ್ಗದಲ್ಲಿ ಮುಳ್ಳುಗಳೆಲ್ಲ ಬಿದ್ದಿದೆ. ನೀನು ಮುಳ್ಳನ್ನು ಆಯ್ದು ಪಕ್ಕಕ್ಕೆ ಹಾಕ್ತಾ ಹೋಗ್ತೀಯ. ಆದರೆ ನೆನಪಿಟ್ಕೋ, ನೀನು ಮುಂದೆ ಹೋದಂತೆ ಮತ್ತೆ ಮುಳ್ಳುಗಳು ಬೀಳುತ್ತೆ. ಕಾಡಿನ ಮಾರ್ಗದಲ್ಲಿ ಸಂಚರಿಸುವ ನೀನು ಮುಳ್ಳು ಆಯುವಂತಹ ಅವಿವೇಕದ ಕೆಲಸ ಮಾಡಬೇಡ. ಬದಲಾಗಿ ಯೋಗ್ಯವಾದ ಪಾದರಕ್ಷೆಗಳನ್ನು ಹಾಕು. ನೀನು ಕಾಡಿನಲ್ಲಿ ನಡ್ಕೊಂಡು ಹೋಗು. ಪಾದರಕ್ಷೆ ಇರೋದೇ ನಿನ್ನ ಪಾದಗಳನ್ನು ಮುಳ್ಳುಗಳಿಂದ ರಕ್ಷಿಸೋದಕ್ಕಾಗಿ. ಹಾಗೆಯೇ ನಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳು, ನೋವು ನಲಿವುಗಳು ಇದೆ. ಆದರೆ ಈ ವಿವೇಕವೆಂಬ ರಕ್ಷಾ ಕವಚವನ್ನು ನಾವು ಸರಿಯಾಗಿ ಇಟ್ಕೊಂಡಿದ್ದೇ ಆದರೆ, ಬುದ್ಧಿ ಹೃದಯಗಳ ಸಂಸ್ಕರಣ ನಮ್ಮಲ್ಲಿ ಉಂಟಾದದ್ದೇ ಆದರೆ, ನಾವು ಖಂಡಿತವಾಗಿಯೂ ಕೂಡ ಜೀವನವನ್ನು ಸಮಸ್ಯೆ ಅಂತ ಅಂದ್ಕೊಳ್ಳೋದಿಲ್ಲ, ಅದನ್ನೊಂದು ಸವಾಲಾಗಿ ಸ್ವೀಕರಿಸ್ತೇವೆ. ಈ ಸವಾಲುಗಳನ್ನು ಸರಿಯಾಗಿ ನಿರ್ವಹಿಸೋದ್ರ ಮೂಲಕ ನಾವು ನಮ್ಮ ಜೀವನಕ್ಕೆ ಸಾರ್ಥಕತೆಯನ್ನು ತಂದುಕೊಳ್ತೇವೆ. ಮಹಾತ್ಮ ಗಾಂಧಿಯವರು ಹೇಳಿದ ಹಾಗೆ, ಓ ವ್ಯಕ್ತಿಯೇ, ನಿನ್ನ ಹತ್ರ 4 ಕಾಸಿದೆ ಅಂತ ಹೇಳಿ ನೀನು ನಿನ್ನ ಹತ್ರ ಇರೋ ಹಣದಲ್ಲಿ ನಿನ್ನ ನಂಬಿಕೆಯನ್ನು ಇಟ್ಟಿದೆಯಲ್ಲ, ಅದಕ್ಕಿಂತಲೂ ದೊಡ್ಡ ರಕ್ಷಣೆ ಸಮಾಜ ನಿನ್ನಲ್ಲಿರುವ ಪ್ರಾಮಾಣಿಕ ವ್ಯಕ್ತಿತ್ವದಲ್ಲಿ ಇಟ್ಟ ನಂಬಿಕೆ ನಿನ್ನನ್ನು ಕಾಪಾಡುತ್ತೆ. ನಿನ್ನ ಹಣ ನಿನ್ನನ್ನು ಕಾಪಾಡೋದಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರಾಮಾಣಿಕ ವ್ಯಕ್ತಿತ್ವದಲ್ಲಿ ನಂಬಿಕೆ ಇಟ್ಟ ಸಮಾಜ ನಿನ್ನನ್ನು ಸರಿದಾರಿಯಲ್ಲಿ ಕೊಂಡೊಯ್ಯುತ್ತೆ, ನಿನ್ನನ್ನು ಗೌರವಿಸುತ್ತೆ. ಅಂತಹ ಮಹಾತ್ಮರ ಮಾತುಗಳನ್ನು ನಾವು ಅವಲೋಕನ ಮಾಡೋಣ. ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪವಿತ್ರ ಪಾದ ಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಸತ್ಸಂಗದಲ್ಲಿ ಭಾಗಿಯಾಗಿ ಈ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟುದಕ್ಕಾಗಿ ಗೌರವಾನ್ವಿತರಾದ ಶ್ರೀ ಪಲ್ಲದ್ರವರಿಗೆ ಮತ್ತು ಕಾರ್ಯಕ್ರಮ ಆಯೋಜಿಸುವ ವಿಷಯದಲ್ಲಿ ಶ್ರಮಿಸಿದಂತಹ ಎಲ್ಲ ನನ್ನ ಪ್ರೀತಿಯ ಆತ್ಮ ಬಂಧುಗಳಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ಶುಭವನ್ನು ಕೋರಿ, ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.